ಕಣ್ಮುಚ್ಚಿ ಪ್ರಿಯರೇ, ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಗೆ, ಅಪ್ಪ, ಮೊದಲನೇ ಅಂಶ ಆಲೋಚನೆ ಮಾಡಬೇಕಾದ್ರೆ ನಮ್ಮ ಜೊತೆಯಲ್ಲಿದ್ದು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಜೀರ್ಣಿಸ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಜ್ಞಾನವನ್ನು ನಮಗೆ ದಯಪಾಲಿಸಿದ್ದೀರಪ್ಪ. ಈ ಎರಡನೇ ಅಂಶಕ್ಕೆ ಪ್ರವೇಶ ಮಾಡಬೇಕಾದ್ರೂ ಸಹ ಹೇಳುವಂತಹ ನನಗೂ ಪರಿಶುದ್ಧಾತ್ಮರ ಸಹಾಯವನ್ನು, ಕೇಳ್ತಿರುವಂತಹ ನಿನ್ನ ಮಕ್ಕಳಿಗೂ ಸಾತ್ವಿಕತೆಯನ್ನು, ಜ್ಞಾನವನ್ನು ಕೊಟ್ಟು ನಡೆಸಿ. ನನ್ನ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಗೆ. ಆಮೇಲೆ ಪ್ರಿಯರೇ, ಇದು ಇವತ್ತಿನ ಎರಡನೇ ಅಂಶವಾಗಿರುತ್ತೆ. ಈಗ ನಾವು ಆಲೋಚನೆ ಮಾಡಲಿಕ್ಕೆ ಹೊರಟಿರುವಂಥ ಅಂಶದ ಹೆಸರು ಬಡವರು ಯಾರು, ಸಹಾಯವು ಯಾರಿಗೆ ಮಾಡಬೇಕು. ಮತ್ತೊಮ್ಮೆ ಹೇಳ್ತಿದ್ದೀನಿ ಪ್ರಿಯರೇ, ಬಡವರು ಯಾರು, ಸಹಾಯವನ್ನು ಯಾರಿಗೆ ಮಾಡಬೇಕು. 2 ನಿಮಿಷಗಳು ಈ ಅಂಶವನ್ನು ಡಿಪ್ಲೊಮಾ ಇನ್ ಬೈಬಲ್ ಥಿಯಾಲಜಿ ಸೆಕೆಂಡ್ ಇಯರಲ್ಲಿ ಏನಕ್ಕೋಸ್ಕರ ಇಟ್ಟಿದ್ದಾರೆ ಅಂತ ಹೇಳಿ ಆಲೋಚನೆ ಮಾಡೋಣ. ನಾನು ಕಳೆದ ವಾರವೂ ಸಹ ಹೇಳಿದ್ದೆ, ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳು ಮೊಟ್ಟ ಮೊದಲು ಒಂದು ಸಬ್ಜೆಕ್ಟನ್ನು ಕೊಟ್ಟಿದ ತಕ್ಷಣ ಅಟ್ಲೀಸ್ಟ್ 1-2 ಸಾಲುಗಳಲ್ಲಿ ಈ ಅಂಶವನ್ನು ಏನಕ್ಕೋಸ್ಕರ ಇಟ್ಟಿದ್ದಾರೆ ಇದನ್ನು ಬರೆಯೋಕ್ಕೆ ಟ್ರೈ ಮಾಡಿ. ಈ ಅಂಶವನ್ನು ಏನಕ್ಕೋಸ್ಕರ ಇಟ್ಟಿದ್ದಾರೆ ಅಂತ ಹೇಳಿ ಆಲೋಚನೆ ಮಾಡಿ ನೋಡಿದಾಗ, ಬಡವರು ಯಾರು, ಸಹಾಯವು ಯಾರಿಗೆ ಮಾಡಬೇಕು. ಪ್ರಿಯರೇ, ಈ ಪ್ರಪಂಚ ಒಂದು ಮಾಯೆಯಲ್ಲಿ ಇದೆ ಅಂತಲೇ ಹೇಳ್ಬೋದು. ಹಲವಾರು ಜನ ನಾವು ಧರ್ಮ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಬಡವರಿಗೆ ಆಹಾರಗಳನ್ನು, ದಿಕ್ಕಿಲ್ಲದೆ ಇರುವಂಥವರಿಗೆ ಆಶ್ರಯವನ್ನು, ವಿಧವೆಯರನ್ನು ಆಧರಿಸ್ತಿದ್ದೀವಿ. ಹಾಗೆ ಕಷ್ಟದಲ್ಲಿರುವಂತಹ ಬಹುತೇಕ ಜನರಿಗೆ, ಲಕ್ಷಾಂತರ ಜನರಿಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ. ದುಡ್ಡಿರೋರಾದರೆ, ಬಡವರಾದರೆ ಅಥವಾ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಆದರೆ ಸ್ವಲ್ಪ ಜನಕ್ಕಾದರೂ ನಾವು ಸಹಾಯ ಮಾಡ್ತಾ ಇದ್ದೀವಿ ನಮ್ಮ ಕೈಯಲ್ಲಾದ ಮಾತ್ರಕ್ಕೆ. ಅಂದರೆ ಈ ಪ್ರಪಂಚ ಇರುವಂತಹ ಮಾಯೆ ಏನು ಗೊತ್ತಾ? ಸಹಾಯ ಮಾಡಿದ್ರೆ ಸಾಕು ಅಥವಾ ಒಳ್ಳೆ ಕಾರ್ಯಕ್ರಮಗಳನ್ನು ನಡೆಸಿದ್ರೆ ಸಾಕು, ಒಂದು ಅನ್ನದಾನನೋ ವಸ್ತ್ರದಾನನೋ ಇದನ್ನೆಲ್ಲ ಮಾಡಿದ್ರೆ ಸಾಕು, ಪರಲೋಕ ನಮಗೆ ಸಿಗುತ್ತೆ ಅನ್ನುವಂಥ ಒಂದು ಮಾಯೆಯಲ್ಲಿದೆ. ಅಂದರೆ ದಾನ ಮಾಡಬಾರ್ದು, ಒಳ್ಳೆ ಕಾರ್ಯಕ್ರಮಗಳನ್ನು ನಡೆಸಬಾರ್ದು, ಸಹಾಯ ಮಾಡಬಾರ್ದು ಅಂತ ಅಲ್ಲ ಪ್ರಿಯರೇ ಈ ಅಂಶದ ಉದ್ದೇಶ. ಈ ಅಂಶದ ಉದ್ದೇಶ ಏನು ಗೊತ್ತಾ? ನಿಜವಾಗಲೂ ಸಹಾಯ ಮಾಡಿದ್ರೆ ಸಾಕ ಪರಲೋಕ ಸಿಕ್ಬಿಡುತ್ತಾ? ಒಂದು ವೇಳೆ ಇಲ್ಲದೆ ಹೋದರೆ ಇನ್ನು ಏನು ಮಾಡಬೇಕು ಪರಲೋಕ ಸಿಗೋದಕ್ಕೋಸ್ಕರ? ಅದೇ ಈ ಅಂಶದ ಮುಖ್ಯ ಉದ್ದೇಶ. ಅದಕ್ಕೋಸ್ಕರನೇ ಇದನ್ನು ಇಟ್ಟಿದ್ದಾರೆ. ಅಂದರೆ ಜನರು ಒಂದು ಮಾಯೆಯಲ್ಲಿದ್ದಾರೆ ಅಂತ ಹೇಳಿದ್ರೆ, ಸಹಾಯ ಮಾಡಿದ್ರೆ ಸಾಕು, ದೇವರನ್ನ ನಾವು ಮೆಚ್ಚಿಸಿದ ಹಾಗೆ ಪರಲೋಕಕ್ಕೆ ಹೋಗ್ತೀವಿ. ಇದು ಜನರು ಇರುವಂತಹ ಮಾಯೆ. ಈ ಮಾಯೆಯಿಂದ ಆಚೆ ತರಲಿಕ್ಕೋಸ್ಕರನೇ ಈ ಅಂಶವನ್ನು ಇಟ್ಟಿದ್ದಾರೆ. ನಿಜವಾಗಲೂ ಬಡವರು ಯಾರು, ಈ ಅಂಶದಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಹೊರಟಿದ್ದೀವಿ ಪ್ರಿಯರೇ. ಮೊಟ್ಟ ಮೊದಲನೇದಾಗಿ ಒಂದು ವಚನವನ್ನು ನೋಡ್ಕೊಂಡು ಮುಂದೆ ಹೋಗೋಣ. ಯೆಶಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 8ನೇ ವಚನ. ಯೆಶಾಯನ ಗ್ರಂಥ 55ನೇ ಅಧ್ಯಾಯ 8ನೇ ವಚನ. ಇದನ್ನು ಓದಲಿಕ್ಕೆ ಮುಂಚೆ, ಅಂದರೆ ನಮ್ಮ ಆಲೋಚನೆಗಳು ಇಷ್ಟು ದಿನ ಹೇಗಿತ್ತು? ಬಡವರು ಅಂದರೆ ಯಾರು? ಬಡವರು ಅಂದರೆ ಯಾರು? ಕಷ್ಟದಲ್ಲಿರುವಂಥವರು, ಏನೂ ಇಲ್ಲದೆ ಇರುವಂಥವರು, ಊಟಕ್ಕಿಲ್ಲದೆ ಇರುವಂಥವರು, ಇವರೇ ಬಡವರು ಅಂತ ಹೇಳಿ ನಾವು ಅಂದ್ಕೊಂಡಿದ್ವಿ ಇಷ್ಟು ದಿನ. ಆದರೆ ಸತ್ಯವೇದದಲ್ಲಿ ಈ ವಚನದಲ್ಲಿ ಒಂದು ಮಾತಿದೆ ಪ್ರಿಯರ, 55:8. ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. ಅಂದರೆ ಇಲ್ಲಿ ಪ್ರಪ್ರಥಮ ಸಾಲಿನಲ್ಲೇ ಒಂದು ವಾಕ್ಯವನ್ನು ಬರೆಸಿದ್ದಾರೆ ಪ್ರಿಯರೇ. ಏನು? ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಅಂದರೆ ಇದರಿಂದ ನಾವು ಅರ್ಥ ಮಾಡ್ಕೊಬೇಕಾಗಿರುವಂಥದ್ದು ಏನು? ದೇವರ ಆಲೋಚನೆ ಒಂದು ರೀತಿ ಇದ್ದರೆ ನಮ್ಮ ಆಲೋಚನೆ ಇನ್ನೊಂದು ರೀತಿ ಇರುತ್ತೆ. ಅದಕ್ಕೂ ಇದಕ್ಕೂ ಹೊಂದಾಣಿಕೆ ಅನ್ನುವಂತಹದ್ದು ಇರೋದಿಲ್ಲ. ನಮ್ಮ ಆಲೋಚನೆಯಲ್ಲಿ ಬಡವರು ಅಂದರೆ ಯಾರು? ಕಷ್ಟದಲ್ಲಿರುವಂಥವರು, ಊಟಕ್ಕಿಲ್ಲದೆ ಇರುವಂಥವರು, ವಸ್ತ್ರಕ್ಕಿಲ್ಲದೆ ಇರುವಂಥವರು, ಆಶ್ರಯ ಇಲ್ಲದೆ ಇರುವಂಥವರು. ನಮ್ಮ ಆಲೋಚನೆಯಲ್ಲಿ ಇವರೇ ಬಡವರು. ವಿಧವೆಯರು, ಓಕೆ, ನಮ್ಮ ಆಲೋಚನೆಯಲ್ಲಿ ವಿಧವೆಯರು ಅಂದರೆ ಯಾರು? ಗಂಡನು ತೀರಿ ಹೋದಂತಹ ಹೆಂಗಸರು ವಿಧವೆಯರು ಅಂತ ನಮ್ಮ ಆಲೋಚನೆಯಲ್ಲಿ ನಾವು ಅರ್ಥ ಮಾಡ್ಕೊಂಡಿರುವಂತಹ ರೀತಿ. ದೇವರು ವಿಧವೆಯರನ್ನ ಯಾರು ಅಂತ ಹೇಳಿ ಸತ್ಯವೇದದಲ್ಲಿ ಬರೆಸಿದ್ದಾರೆ.
ಅದನ್ನು ನೋಡೋಣ ಪ್ರಿಯರೇ ಮುಂದೆ. ಅಂದರೆ ಇದರಿಂದ ನಾವು ತಿಳಿಬೇಕಾಗಿರುವಂತಹದ್ದು ಮುಖ್ಯವಾಗಿ ಈ ಅಂಶದಲ್ಲಿ ನಮ್ಮ ಮನಸ್ಸಿನಲ್ಲಿ ಒಂದಷ್ಟು ತಪ್ಪು ಅಭಿಪ್ರಾಯಗಳಿದೆ. ಮೊಟ್ಟ ಮೊದಲನೇದಾಗಿ ಸಹಾಯ ಮಾಡಿದ್ರೆ ಸಾಕು ಪರಲೋಕ ಸಿಗುತ್ತೆ ಅನ್ನೋದೊಂದಾದರೆ, ಬಡವರು ಅಂದರೆ ಕಷ್ಟದಲ್ಲಿರುವಂಥವರು, ಈ ಲೋಕದಲ್ಲಿ ಬಾಧೆಯಲ್ಲಿ ಆಹಾರ ಇಲ್ಲದೆ ವಸ್ತ್ರ ಇಲ್ಲದೆ ಇರುವಂಥವರೇ ಬಡವರು. ಇದು ಎರಡನೇ ತಪ್ಪಾದ ಅಭಿಪ್ರಾಯ. ಇನ್ನು ಮೂರನೇ ತಪ್ಪಾದ ಅಭಿಪ್ರಾಯ, ವಿಧವೆಯರು ಅಂದರೆ ಗಂಡನು ತೀರಿ ಹೋದಂಥವರೇ. ಇದು ಮೂರನೇ ತಪ್ಪಾದ ಅಭಿಪ್ರಾಯ. ಹೀಗೆ ಹಲವಾರು ತಪ್ಪಾದ ಅಭಿಪ್ರಾಯಗಳಿದೆ. ಒಂದೊಂದಾಗಿ ಉತ್ತರವನ್ನು ನೋಡ್ತಾ ಹೋಗೋಣ ಪ್ರಿಯರೇ. ಸತ್ಯವೇದದ ಪ್ರಕಾರ, ದೇವರ ಪ್ರಕಾರ ಬಡವರು ಅಂದರೆ ಯಾರು? ನಮ್ಮ ಪ್ರಕಾರ ಬಡವರು ಅಂದರೆ ಯಾರು ಅಂತ ನಮಗೆ ಗೊತ್ತು. ಇನ್ನೊಂದು ವಚನವನ್ನು ನೋಡ್ಕೊಂಡು ಮುಂದೆ ಹೋಗೋಣ ಪ್ರಿಯರೇ. ಒಂದು 4 ವಚನಗಳನ್ನು ನೋಡೋಣ. ಬಡವರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಸತ್ಯವೇದದಲ್ಲಿ ಬರೆಸಿರುವಂತಹದ್ದನ್ನು ಒಂದು 4 ವಚನಗಳನ್ನು ನೋಡ್ಕೊಂಡು ಮುಂದೆ ಹೋಗೋಣ. ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯ 7ನೇ ವಚನ. ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯ 7ನೇ ವಚನ. ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶದ ಯಾವ ಊರಲ್ಲಿಯಾದರೂ ಸ್ವದೇಶದವನಾದ ಬಡವನು ಇದ್ದರೆ ನೀವು ಆ ಬಡ ಸಹೋದರನಿಗೆ ಮನಸ್ಸನ್ನು ಕಠಿಣ ಮಾಡಿಕೊಂಡು ಅವನಿಗೆ ಸಹಾಯ ಮಾಡದೇ ಇರಬಾರದು. ಅಂದರೆ ಸಹಾಯ ಮಾಡಬೇಕು ಅಂತ. ಮುಂದೆ, ನೀವು ಕೈ ತೆರೆದು ಅವನ ಅವಸರಕ್ಕೆ ಬೇಕಾದದ್ದನ್ನು ಕೊಟ್ಟು ಸಹಾಯ ಮಾಡಬೇಕು. ಅಂದರೆ ಸಹಾಯ ಮಾಡಬೇಕು ಅಂತ ಸತ್ಯವೇದದಲ್ಲಿ ಬರ್ಸಿದ್ದಾರೆ. ಒಂದು ಕಡೆ ನಾವು ನೋಡಿದ್ವಿ. ಇನ್ನು 3 ವಚನ ನೋಡ್ಕೊಂಡು ನಮ್ಮ ಅಂಶಕ್ಕೆ ನಾವು ಹೋಗೋಣ ಪ್ರಿಯರೇ. ಕೀರ್ತನೆಗಳು 41ನೇ ಅಧ್ಯಾಯ 1ನೇ ವಚನ. ಕೀರ್ತನೆಗಳು 41ನೇ ಅಧ್ಯಾಯ 1ನೇ ವಚನ. ದಿಕ್ಕಿಲ್ಲದವನನ್ನು ಪರಾಂಬರಿಸುವವನು ಧನ್ಯನು. ಯೆಹೋವನು ಅವನನ್ನು ಆಪತ್ಕಾಲದಲ್ಲಿ ರಕ್ಷಿಸುವನು. ಅಂದರೆ ಇಲ್ಲೂ ಸಹ ಬರೆದಿದ್ದಾರ, ದಿಕ್ಕಿಲ್ಲದವರನ್ನು ಪರಾಂಬರಿಸುವವನು ಧನ್ಯನು. ಬರ್ಸಿದ್ದಾರೆ. ಅಂದರೆ ಕಷ್ಟದಲ್ಲಿರುವಂಥವರಿಗೆ ಸಹಾಯ ಮಾಡಬೇಕು ಅಂತ ಬರ್ಸಿದ್ದಾರೆ. 2 ವಚನಗಳನ್ನು ನಾವು ನೋಡಿದ್ದೀವಿ. ಈ 2 ವಚನಗಳು ಹಳೆ ಒಡಂಬಡಿಕೆದ, ಹೊಸ ಒಡಂಬಡಿಕೆದ? ಹಳೆ ಒಡಂಬಡಿಕೆದು. ಇನ್ನೂ 2 ವಚನಗಳು ಹಳೆ ಒಡಂಬಡಿಕೆದೆ. ನೋಡ್ಕೊಂಡು ಮುಂದೆ ಹೋಗೋಣ ಪ್ರಿಯರೇ. ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 17ನೇ ವಚನ. ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 17ನೇ ವಚನ. 19-17. ಬಡವರಿಗೆ ದಯೆ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವನು. ಆ ಉಪಕಾರಕ್ಕೆ ಯೆಹೋವನೇ ಪ್ರತ್ಯುಪಕಾರ ಮಾಡುವನು. ಇದು 3ನೇ ವಚನ. 3ನೇ ವಚನವೂ ಸಹ ಹಳೆ ಒಡಂಬಡಿಕೆಯಿದೆ. ಅಂದರೆ ಬಡವರಿಗೆ ಸಹಾಯ ಮಾಡಬೇಕು. ಇದು ಹಳೆ ಒಡಂಬಡಿಕೆಯಲ್ಲಿದ್ದಂತಹ 3 ವಚನಗಳನ್ನು ನಾವು ನೋಡಿದ್ದೀವಿ. ಮುಂದೆ ಇನ್ನೊಂದು ವಚನವನ್ನು ನೋಡೋಣ ಪ್ರಿಯರೇ. ಈ ವಚನವನ್ನು ತೋರಿಸಿ, ಈ ವಚನವನ್ನು ನೋಡಿ ಕ್ರೈಸ್ತರು ಏನು ಮಾಡ್ತಿದ್ದಾರೆ ಗೊತ್ತಾ? ಹಲವಾರು ಜನ ಈ ಪ್ರಪಂಚದಲ್ಲಿ ಈ ರೀತಿಯಾದಂತಹ ಮಾಯೆಗಳಿಗೆ ಒಳಗಾಗಿದ್ದಾರೆ. ನೋಡಿ, ಆ ಮಾತನ್ನು ನೋಡ್ಕೊಂಡು ಮಾತಾಡೋಣ. ಜ್ಞಾನೋಕ್ತಿಗಳು 22ನೇ ಅಧ್ಯಾಯ 9ನೇ ವಚನ. ಜ್ಞಾನೋಕ್ತಿಗಳು 22ನೇ ಅಧ್ಯಾಯ 9ನೇ ವಚನ. ದಯಾದೃಷ್ಟಿಯವನು ಆಶೀರ್ವಾದವನ್ನು ಪಡೆಯುವನು. ತನ್ನ ಅನ್ನವನ್ನು ಬಡವರಿಗೆ ಕೊಡುತ್ತಾನಲ್ಲವೇ? ಈ ಮಾತನ್ನು ನೋಡ್ತಾರೆ ಪ್ರಿಯರೇ. ಏನು? ದಯಾದೃಷ್ಟಿಯವನು ಆಶೀರ್ವಾದವನ್ನು ಪಡೆಯುವನು. ಇದನ್ನು ನೋಡಿದ ತಕ್ಷಣ ಮುಗ್ದೋಯ್ತು. ಅಲ್ಲಿಗೆ ಏನು ಸಿಗುತ್ತೆ ನಮಗೆ? ಬಡವ್ರಿಗೆ ಸಹಾಯ ಮಾಡಿದ್ರೆ, ದಯೆ ತೋರಿಸಿದ್ರೆ ಏನು ಸಿಗುತ್ತೆ? ಆಶೀರ್ವಾದ. ಇನ್ನು ಬಿಡೋಕ್ಕಾಗತ್ತಾ ಇದನ್ನು ಅಂತ ಶುರು ಮಾಡ್ತಾರೆ. ಅಂದರೆ ಸಹಾಯ ಮಾಡಬೇಕು ಅಂತ 4 ವಚನಗಳನ್ನು ನೋಡಿದ್ದೀವಿ. 4 ವಚನಗಳು ಸಹ ಹಳೆ ಒಡಂಬಡಿಕೆ ಇದೆ. ಕೊನೆ ವಚನದಲ್ಲಿ ಏನಿತ್ತು? ನೀವು ಆಶೀರ್ವಾದ ಹೊಂದುತ್ತೀರಾ. ಇದನ್ನು ನೋಡಿ ನಮಗೂ ಸಿಗಬೇಕು ಅಂತ ಆಶೀರ್ವಾದ, ಸಹಾಯ ಮಾಡ್ತಾ ಹೋಗ್ತಿದ್ದಾರೆ. ಸಹಾಯ ಮಾಡುವಂತಹದ್ದು ತಪ್ಪಲ್ಲ. ಪ್ರತಿ ಸತಿನೂ ಇದನ್ನು ಸ್ಪಷ್ಟ ಮಾಡ್ತಿದ್ದೀನಿ. ಈ ಅಂಶದ ಉದ್ದೇಶ ಅದಲ್ಲ. ಸಹಾಯ ಮಾಡಬಾರ್ದು ಅನ್ನುವಂತಹದ್ದಲ್ಲ ಈ ಅಂಶದ ಉದ್ದೇಶ. ಸಹಾಯ ಮಾಡಿದ್ರೆ ಸಾಕ, ಪರಲೋಕ ಬರುತ್ತಾ? ಅದು ಈ ಅಂಶದ ಉದ್ದೇಶ. ಪ್ರಿಯರೇ, 4 ವಚನಗಳನ್ನು ನೋಡಿದ್ದೀವಿ. 4 ವಚನಗಳು ಸಹ ಹಳೆ ಒಡಂಬಡಿಕೆ ಇದೆ. ಹಳೆ ಒಡಂಬಡಿಕೆಯಲ್ಲಿದ್ದಂತಹ ಪದ್ಧತಿ ನಿಮಗೆಲ್ಲರಿಗೂ ಗೊತ್ತು. ಒಂದಷ್ಟು ಆಜ್ಞೆಗಳನ್ನು ಕೊಟ್ಟಿದ್ರು ದೇವರು. ಆ ಆಜ್ಞೆಗಳನ್ನು ಪಾಲಿಸಿದ್ರೆ ಏನವರಿಗೆ? ಪರಲೋಕ.
ಅಷ್ಟೇ ಅಲ್ವಾ? ಒಂದಷ್ಟು ಆಜ್ಞೆಗಳನ್ನು ಕೊಟ್ಟಿದ್ರು, ಅಷ್ಟು ಆಜ್ಞೆಗಳನ್ನು ನೀವು ಪಾಲಿಸಿದ್ರೆ ಪರಲೋಕ. ಇದೂ ಸಹ ಒಂದು ಆಜ್ಞೆ ಆಗಿತ್ತು. ಧರ್ಮೋಪದೇಶ ಕಾಂಡದಲ್ಲಿ ನೀವು ನೋಡಿದ್ರಿ, ಏನಿದೆ ಅದರಲ್ಲಿ? ಬಡವರಿಗೆ ಸಹಾಯ ಮಾಡಬೇಕು, ನಿಮ್ಮ ದೇಶದಲ್ಲಿರುವಂಥ ಬಡವರಿಗೆ ಸಹಾಯ ಮಾಡಬೇಕು. ಹೌದಾ? ಇದೆಯಾ? ಇದೆ. ಹಾಗಾದರೆ ಅದೊಂದು ಆಜ್ಞೆ ಆಗಿತ್ತು. ಆ ಆಜ್ಞೆಯನ್ನು ನೀವು ನೆರವೇರಿಸಿದ್ರೆ ಪರಲೋಕಕ್ಕೆ ಹೋಗ್ತೀರಾ. ಇದು ಹಳೆ ಒಡಂಬಡಿಕೆಯ ಧರ್ಮವಾಗಿತ್ತು. ಹಾಗಾದರೆ ಹೊಸ ಒಡಂಬಡಿಕೆಯಲ್ಲಿ ನಾವಿದ್ದೀವಲ್ವಾ, ಈಗಿನ ಕಾಲದಲ್ಲಿ ಸಹಾಯ ಮಾಡಬಾರ್ದ ಹಾಗಾದರೆ ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ಬೋದು. ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ಬಡವರಿಗೆ ಸಹಾಯ ಮಾಡಿ ಅಂತ ಹೇಳಿದಂತಹ ದೇವರು, ಹೊಸ ಒಡಂಬಡಿಕೆಯಲ್ಲಿಯೂ ಸಹ ನೀವು ಬಡವರಿಗೆ ಸಹಾಯ ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ಬಡವರು ಅನ್ನುವಂತಹ ಪದದ ಅರ್ಥವನ್ನು ಚೇಂಜ್ ಮಾಡಿದ್ದಾರೆ. ಮತ್ತೊಮ್ಮೆ ಹೇಳ್ತಿದ್ದೀನಿ ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ಬಡವರಿಗೆ ಸಹಾಯ ಮಾಡಿದ್ರೆ ಸಾಕು, ಅಂದರೆ ಇದೊಂದು ಆಜ್ಞೆ ಆಗಿತ್ತು. ಈ ಆಜ್ಞೆಯನ್ನು ನೆರವೇರಿಸಿ ಇನ್ನೊಂದಷ್ಟು ಆಜ್ಞೆಗಳನ್ನು ನೆರವೇರಿಸಿದ್ರೆ ಅವ್ರಿಗೆ ಪರಲೋಕ ಸಿಗ್ತಿತ್ತು. ಹೊಸ ಒಡಂಬಡಿಕೆಯಲ್ಲಿ ಬಡವರಿಗೆ ಸಹಾಯ ಮಾಡಬೇಡಿ ಅಂತ ಹೇಳಿಲ್ಲ. ಬಡವರು ಅನ್ನುವಂಥ ಪದಕ್ಕಿರುವಂಥ ಅರ್ಥವನ್ನು ಚೇಂಜ್ ಮಾಡಿದ್ದಾರೆ. ನೋಡೋಣ, ನಿಜವಾಗಲೂ ಸತ್ಯವೇದ ಪ್ರಕಾರ ಬಡವರು ಯಾರು, ಸತ್ಯವೇದದ ಪ್ರಕಾರ ಬಡವರು ಯಾರು ಅಂತ ಹೇಳಿ ನಾವು ತಿಳ್ಕೊತೀವಲ್ವ, ಆ ಬಡವರಿಗೆ ಸಹಾಯ ಮಾಡಿದ್ರೆ ಮಾತ್ರ ಏನು? ಪರಲೋಕ. ಇದು ಹೊಸ ಒಡಂಬಡಿಕೆಯ ನಿಯಮ. ಅಂದರೆ ನಾವು ಅಂದ್ಕೊಂಡಿರುವಂಥವರೆಲ್ಲ ಬಡವರಲ್ಲ. ಸತ್ಯವೇದದ ಪ್ರಕಾರ ಬಡವರು ಯಾರು, ಅವರಿಗೆ ಸಹಾಯ ಮಾಡುವಂತಹದ್ದು ನಮ್ಮ ಮುಖ್ಯ ಉದ್ದೇಶವಾಗಿರಬೇಕು. ಇನ್ನು ಹಾಗಾದರೆ ನಿಜವಾಗ್ಲೂ ನಮ್ಮ ಕಣ್ಮುಂದೆ ಇರ್ತಾರಲ್ಲ, ಊಟಕ್ಕಿಲ್ಲದೆ ಬಟ್ಟೆ ಇಲ್ಲದೆ ಇರ್ತಾರಲ್ವ, ಅವ್ರಿಗೆಲ್ಲ ಸಹಾಯ ಮಾಡಬಾರ್ದಾ? ಮಾಡಬೇಕು. ಆ್ಯಕ್ಚುಲಿ ಪ್ರಿಯರೇ, ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದ ನಂತರ ಪ್ರಪಂಚದಲ್ಲಿ ಯಾವ ವ್ಯಕ್ತಿಯೂ ಸಹ ತೋರಿಸಕ್ಕಾಗದೇ ಇರುವಷ್ಟು ಪ್ರೀತಿಯನ್ನು ಮನುಷ್ಯರ ಮೇಲೆ ತೋರಿಸಿದ್ದಾರೆ. ಹೌದಾ? 2 ಅಂಗಿಗಳಿದ್ರೆ ಒಂದು ಅಂಗಿ ಕೊಡು. ಇದಕ್ಕಿಂತ ಮಾತುಗಳು ಬೇಕಾ ಪ್ರಿಯರೇ? ನಿನ್ನಂತೆ ನಿನ್ನ ಪರರನ್ನು ಪ್ರೀತಿಸು. ಅಂದರೆ ಸಹಾಯ ಮಾಡಬೇಕು ಅಂತ ಹೇಳಿದಾರೆ, ಮಾಡಬಾರ್ದು ಅಂತ ಹೇಳಿದ್ದಾರೆ. ಊಟ ಕೊಡಬೇಕು ಅಂತ ಹೇಳಿದ್ದಾರೆ, ಕೊಡಬಾರ್ದು ಅಂತ ಹೇಳಿದ್ದಾರೆ. ಈ ವಚನದ ಪ್ರಕಾರ ಹೊಸ ಒಡಂಬಡಿಕೆಯಲ್ಲಿ ಇಲ್ಲೂ ಸಹ ಸಹಾಯ ಮಾಡಬೇಕು. ಆದರೆ ಒಂದು ಮಾತ್ರ ನಿಜ, ಸಹಾಯ ಮಾಡಿದ್ರೆ ಮಾತ್ರ ಪರಲೋಕ ಸಿಕ್ಕೋದಿಲ್ಲ. ಪರಲೋಕಕ್ಕೆ ಇನ್ನು ಏನೋ ಎಕ್ಸ್ಟ್ರಾ ಮಾಡಬೇಕಾಗತ್ತೆ. ನೋಡೋಣ ಪ್ರಿಯರೇ, ಹೊಸ ಒಡಂಬಡಿಕೆಯ ನಿಯಮ ಹೇಗಿದೆ ಅಂತ ನೋಡ್ಕೊಂಡು ಮುಂದೆ ಹೋಗೋಣ. ಯೋಹಾನನ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 3ನೇ ವಚನ. ಯೋಹಾನನ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 3ನೇ ವಚನ. ದೇವರ ಮೇಲಣ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ. ಸಾಕು. ಏನಂತೆ? ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ. ಹೊಸ ಒಡಂಬಡಿಕೆ ಪೂರ್ತಿ ಇದರ ಮೇಲೆ ನಿಂತಿದೆ ಪ್ರಿಯರೇ. ಹಳೆ ಒಡಂಬಡಿಕೆಯಲ್ಲೂ ಸಹ ಆಜ್ಞೆಗಳನ್ನು ಕೊಟ್ಟಿದ್ರು, ಅದನ್ನು ಕೈಕೊಂಡು ನಡೆದ್ರೆ ಅವ್ರಿಗೆ ಪರಲೋಕ ಸಿಗ್ತಿತ್ತು. ಹೊಸ ಒಡಂಬಡಿಕೆಯಲ್ಲೂ ಸಹ ನಮಗೆ ಬೇರೆ ರೀತಿಯಾಗಿರುವಂಥ ಆಜ್ಞೆಗಳನ್ನು ಕೊಟ್ಟಿದ್ದಾರೆ, ಇದನ್ನು ಕೈಕೊಂಡು ನಡೆದ್ರೆ ಪರಲೋಕ ಸಿಗುತ್ತೆ. ಹಾಗಾದರೆ ಆ ಹೊಸ ಒಡಂಬಡಿಕೆಯಲ್ಲಿರುವಂಥ ಆಜ್ಞೆಗಳು ಏನು? ಆಜ್ಞೆಗಳನ್ನು ಕೈಕೊಂಡು ನಡೆದ್ರೆ ಸಾಕು ಪರಲೋಕ ಸಿಗುತ್ತೆ. ಹಾಗಾದರೆ ಹೊಸ ಒಡಂಬಡಿಕೆಯಲ್ಲಿ ಕೊಟ್ಟಿರುವಂತಹ ಆಜ್ಞೆಗಳಲ್ಲಿ ಮುಖ್ಯವಾಗಿರುವಂಥ ಆಜ್ಞೆ ಏನು? ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 31ನೇ ವಚನ. ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 31ನೇ ವಚನ. 12:31. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ 2ನೇ ಆಜ್ಞೆ. ಮೊಟ್ಟ ಮೊದಲನೇ ವಚನ ನೀವು ನೋಡಿದ್ದೇನು? ಹೊಸ ದೇವರ ಆಜ್ಞೆಗಳನ್ನು ಕೈಕೊಂಡು ನಡಿಬೇಕು. ಹೊಸ ಒಡಂಬಡಿಕೆಯಲ್ಲೂ ಸಹ ಇದು ಮಾಡಿದ್ರೆ ಪರಲೋಕ ಸಿಗುತ್ತೆ. ದೇವರ ಆಜ್ಞೆ ಕೈಕೊಂಡ್ರೆ ಪರಲೋಕ ಸಿಗುತ್ತೆ. ಹಾಗಾದರೆ ಹೊಸ ಒಡಂಬಡಿಕೆಯ ಆಜ್ಞೆಗಳು ಏನು ಅಂತ ಹೇಳಿ ಹುಡುಕ್ತಾ ಬರಬೇಕಾದ್ರೆ ಈ ವಚನ ನಮಗೆ ಸಿಗುತ್ತೆ. ಏನು? ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು. ಇಲ್ಲಿ ಬರ್ಸಿದಾರಲ್ವಾ, ನೆರೆಯವರನ್ನು ಪ್ರೀತಿಸಬೇಕು ಅಂತ ಹೇಳಿ. ಸೊ ನಮ್ಮ ಕಣ್ಣಿಗೆ ನೆರೆಯವರು ಅಂದರೆ ಯಾರು? ಅಕ್ಕಪಕ್ಕದಲ್ಲಿರುವಂಥವರು. ಹಾಗಾದರೆ ನಮ್ಮ ನೆರೆಯವರಲ್ಲಿ ಸುತ್ತ ತುಂಬ ಜನ ಬಡವರಿದ್ದಾರೆ, ತುಂಬ ಜನ ಆಹಾರಕ್ಕಿಲ್ಲದೆ ಇರುವಂಥವರಿದ್ದಾರೆ, ತುಂಬ ಜನ ವಸ್ತ್ರ ಇಲ್ಲದೆ ಇರುವಂಥವರಿದ್ದಾರೆ, ಮನೆ ಇಲ್ಲದೆ ಬಹಳಷ್ಟು ಜನ ರಸ್ತೆಯಲ್ಲಿ ಮಲಗಿಕೊಳ್ಳುವಂತಹ ಪರಿಸ್ಥಿತಿ ಇದೆ. ಸೊ ನೆರೆಯವರನ್ನು ಪ್ರೀತಿಸು ಅಂತ ಹೇಳಿದಾರಲ್ವಾ,
ಅದಕ್ಕೋಸ್ಕರ ಇವರೆಲ್ಲರಿಗೂ ಸಹಾಯ ಮಾಡೋಣ, ಇವರೆಲ್ಲರಿಗೂ ಒಂದೊಂದು ಬಿರಿಯಾನಿ ತೊಗೊಂಡೋಗೋಣ, ಇವರೆಲ್ಲರಿಗೂ ಸಹ ಒಂದು ಗೃಹ ಸ್ಥಾನವನ್ನು ಏರ್ಪಡಿಸೋಣ ಅಂತ ಹೇಳಿ. ಒಂದು ವೇಳೆ ಸಹಾಯ ಮಾಡ್ಲಿಕ್ಕೆ ಹೋಗಿ ನೋಡಿ ಪ್ರಭು ನೀವು ನೆರೆಯವರಿಗೆ ಸಹಾಯ ಮಾಡಿ ಅಂತ ಹೇಳಿದಿರಲ್ವಾ, ನಾವು ಮಾಡ್ತಾ ಇದ್ದೀವಿ ನೋಡಿ, ಆಹಾರ ಇಲ್ಲದವರಿಗೆ ಆಹಾರ ಕೊಡ್ತಾ ಇದ್ದೀವಿ, ಎಲ್ಲವನ್ನೂ ಮಾಡ್ತಾ ಇದ್ದೀವಿ, ನಮಗೆ ಪರಲೋಕ ಕೊಡ್ತೀರಾ ಅಂದರೆ ದೇವರು ಇಲ್ಲ ಅಂತ ಹೇಳ್ತಾರೆ. ಮೊಟ್ಟ ಮೊದಲು ನಾವು ತಿಳಿಬೇಕಾಗಿರುವಂತಹದ್ದು ನೆರೆಯವರಿಗೆ ಸಹಾಯ ಮಾಡಿ ಅಂತ ಬರೆದಿದ್ದಾರೆ, ಆದರೆ ನೆರೆಯವರು ಯಾರು ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಆ ನೆರೆಯವರನ್ನು ನಾವು ಹುಡುಕ್ಬೇಕಾಗಿರುತ್ತೆ. ಮುಂದೆ ನೆರೆಯವರು ಅಂದರೆ ಯಾರು ನಿಜವಾಗಲೂ? ಹಾಗಾದರೆ ಇಷ್ಟೂ ಸಹ ಮಾಡಿರುವಂತಹ ಸೇವಾ ಕಾರ್ಯಕ್ರಮಗಳು, ಕೊಟ್ಟಿರುವಂತಹ ಊಟ, ಮಾಡಿರುವಂತಹ ಅನ್ನದಾನ, ಕೊಟ್ಟಿರುವಂತಹ ಆಶ್ರಯ, ಏರ್ಪಡಿಸಿರುವ ಅವ್ರು ಮಾಡಿರುವಂತಹ ಖರ್ಚು, ಇದೆಲ್ಲವೂ ಸಹ ಸಹಾಯ ಅಲ್ವಾ ದೇವರ ದೃಷ್ಟಿಯಲ್ಲಿ? ನೋಡಿ ಹೊಸ ಒಡಂಬಡಿಕೆಯಲ್ಲಿ ಏನು ಬರೆಸಿದ್ದಾರೆ ಅಂತ ಹೇಳಿ. ಕೊರಂತದವರಿಗೆ ಬರೆದ ಮೊದಲನೇ ಪತ್ರಿಕೆ 13ನೇ ಅಧ್ಯಾಯ 3ನೇ ವಚನ. ಕೊರಂತದವರಿಗೆ ಬರೆದ ಮೊದಲನೇ ಪತ್ರಿಕೆ 13ನೇ ಅಧ್ಯಾಯ 3ನೇ ವಚನ. 13:3. ನನಗಿರುವುದೆಲ್ಲವನ್ನು ಅನ್ನದಾನ ಮಾಡಿದರೂ ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರೂ ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನು ಪ್ರಯೋಜನವಾಗುವುದಿಲ್ಲ. ಇದೇನು ಪ್ರಿಯರೇ, ನೀವು ಮೊಟ್ಟ ಮೊದಲು ನೋಡಿದಂತಹ ವಚನ ಏನು? ದೇವರ ಆಜ್ಞೆಗಳನ್ನು ಕೈಕೊಂಡು ನಡಿಬೇಕು. ಸರಿ, ಆಜ್ಞೆ ಏನು ಅಂತ ಹೇಳಿ ಹುಡುಕಿದಾಗ ಏನು ಸಿಕ್ತು ನಮಗೆ? ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸು. ಸರಿ, ನೆರೆಯವರಿಗೆ ಈ ಊಟ ಇಲ್ಲದವರಿಗೆ ಊಟ, ವಸ್ತ್ರ ಇಲ್ಲದವರಿಗೆ ವಸ್ತ್ರ, ಇದೆಲ್ಲ ಕೊಟ್ಟರೆ ಅದು ಪ್ರೀತಿಸಿದಂತೆ ಆಗುತ್ತಾ ನೆರೆಯವರನ್ನು ಅಂತ ಹೇಳಿ ಆಲೋಚನೆ ಮಾಡಿದಾಗ ಈ ವಚನ ಏನು ಹೇಳ್ತಿದೆ? ನನಗಿರುವುದೆಲ್ಲವನ್ನು ಅನ್ನದಾನ ಮಾಡಿದರೂ ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರೂ ಪ್ರೀತಿಯು ನನ್ನಲ್ಲಿಲ್ಲದಿದ್ದರೆ ನನಗೇನು ಪ್ರಯೋಜನವಾಗುವುದಿಲ್ಲ. ಅಂದರೆ ಅನ್ನದಾನ ಮಾಡಿದ್ರೂ, ನನ್ನ ಶರೀರವನ್ನೆಲ್ಲ ಕೊಟ್ಟರೂ ಪ್ರೀತಿ ಅನ್ನುವಂತಹದ್ದು ನನ್ನಲ್ಲಿಲ್ಲದೆ ಹೋದರೆ ನನಗೇನು ಪ್ರಯೋಜನ ಇಲ್ಲ ಅಂತ ಹೇಳ್ತಿದ್ದಾರೆ. ಈ ವಚನದಿಂದ ನಮಗೇನು ಅರ್ಥ ಆಗ್ತಿದೆ? ನೆರೆಯವರಿಗೆ ಸಹಾಯ ಮಾಡುವಂತಹದ್ದು ಬೇರೆ, ಪ್ರೀತಿ ಅನ್ನುವಂತಹದ್ದು ಬೇರೆ. ಅದನ್ನೇ ಹೇಳ್ತಿದೆ ಪ್ರಿಯರೇ. ನನಗಿರುವುದೆಲ್ಲವನ್ನು ಅನ್ನದಾನ ಮಾಡಿದರೂ ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರೂ, ಇಷ್ಟೆಲ್ಲ ಮಾಡಿದ್ರೂ ಸಹ ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನು ಪ್ರಯೋಜನವಾಗುವುದಿಲ್ಲ. ಅಂದರೆ ಇದೆಲ್ಲ ಪ್ರೀತಿ ಇಲ್ಲದೇನೆ ಮಾಡ್ತಾರಾ ಇದನ್ನೆಲ್ಲ? ಅಂದರೆ ದೇವರು ಹೇಳಿರುವಂತಹ ಪ್ರೀತಿ ಬೇರೆ, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಿ ಅಂತ ಹೇಳಿರುವಂತಹ ಮಾತಿಗೆ ಅರ್ಥ ಬೇರೆ. ಆಹಾರವನ್ನು ಕೊಟ್ಟ ಮಾತ್ರಕ್ಕೆ ಅವರನ್ನು ಪ್ರೀತಿಸಿದಂತೆ ಆಗೋದಿಲ್ಲ ಪ್ರಿಯರೇ. ಈ ವಚನ ಅದೇ ಅಲ್ವಾ ಹೇಳ್ತಿರುವಂತಹದ್ದು? ಎಲ್ಲವನ್ನೂ ಕೊಟ್ಟರೂ ಸಹ ಪ್ರೀತಿ ನನ್ನಲ್ಲಿಲ್ಲ ಅಂದರೆ ಏನೂ ಲಾಭ ಇಲ್ಲ. ಅಂದರೆ ಎಲ್ಲ ಕೊಡುವಂತಹದ್ದು ಪ್ರೀತಿ ಅಲ್ವಾ? ಪ್ರೀತಿ ಬೇರೆ, ಎಲ್ಲ ಕೊಡುವಂತಹದ್ದು ಬೇರೆ. ನಾವು ಅಷ್ಟೇ, ಈ ಲೋಕದಲ್ಲಿ ಸಹಾಯ ಮಾಡುವಂತಹದ್ದು ಬೇರೆ, ಆದರೆ ದೇವರು ಹೇಳಿರೋ ಹಾಗೆ ನೆರೆಯವರನ್ನು ಪ್ರೀತಿಸುವಂತಹದ್ದು ಬೇರೆ. ನೆರೆಯವರನ್ನು ಪ್ರೀತಿಸಿದ್ರೆ ಪರಲೋಕ ಸಿಗುತ್ತೆ. ಈ ಲೋಕದಲ್ಲಿ ಸಹಾಯ ಮಾಡಿದ್ರೆ ಅದು ದಾನ ಕಾರ್ಯಕ್ರಮ, ಪುಣ್ಯ ಕಾರ್ಯಕ್ರಮ ಆಗುತ್ತೆ. ಅಂದರೆ ಸಹಾಯ ಮಾಡಬಾರ್ದು ಅಂತಲ್ಲ, ಸಹಾಯ ಮಾಡಿದ್ರೂ ಸಹ ಸಹಾಯ ಮಾಡಿದ್ರೆ ಮಾತ್ರ ಪರಲೋಕ ಸಿಗಲ್ಲ. ಸಹಾಯ ಒಂದು ಮಾಡ್ತೀನಿ ಪ್ರಭು ನನಗೆ ಪರಲೋಕ ಕೊಡಿ ಅಂದರೆ ಪಕ್ಕಾ ಪರಲೋಕ ಅನ್ನುವಂತಹದ್ದು ಬರೋದಿಲ್ಲ. ಮತ್ತೆ ಈ ವಚನವನ್ನು ಮತ್ತೊಮ್ಮೆ ಓದೋಣ ಪ್ರಿಯರೇ, ಏಕೆಂದರೆ ಬಹಳಷ್ಟು ಜನರಿಗೆ ಅರ್ಥ ಆಗಿರುವುದಿಲ್ಲ. ನನಗಿರುವುದೆಲ್ಲವನ್ನು ಅನ್ನದಾನ ಮಾಡಿದರೂ ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರೂ ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನೂ ಪ್ರಯೋಜನವಿಲ್ಲ. ಅಂದರೆ ಪ್ರೀತಿ ಅನ್ನುವಂತಹದ್ದು ಬೇರೆ. ಆ ರೀತಿ ಪ್ರೀತಿಸಿದ್ರೆ ಖಚಿತವಾಗಿ ಪರಲೋಕ ಸಿಗುತ್ತೆ. ಅಂದರೆ ದೇವರು ಹೇಳಿರೋ ಹಾಗೆ ಪರರನ್ನು ಪ್ರೀತಿಸಿದ್ರೆ, ನೆರೆಯವರನ್ನು ಪ್ರೀತಿಸಿದ್ರೆ ಖಚಿತವಾಗಿ ಪರಲೋಕ ಸಿಗುತ್ತೆ. ಹಾಗಾದರೆ ನಮ್ಮ ಮನೆಯವರ ಸುತ್ತಮುತ್ತ ಇರುವಂತಹ ಜನರಿಗೆ ನಾವು ಊಟ ಹಾಕ್ಸಿದ್ದು ಅಥವಾ ಅವ್ರಿಗೆ ವಸ್ತ್ರ ಕೊಟ್ಟಿದ್ದು, ಆಶ್ರಯ ಕೊಟ್ಟಿದ್ದೆಲ್ಲ ಪ್ರೀತಿ ಅಲ್ವಾ? ಅಲ್ಲ. ಯಾಕಲ್ಲ ಅಂತ ಹೇಳಿದಾಗ ಇನ್ನೊಂದು ವಚನ ಸಿಗುತ್ತೆ ನೋಡಿ ಪ್ರಿಯರೇ. ಕೊರಂತದವರಿಗೆ ಬರೆದ ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 63ನೇ ವಚನ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 63ನೇ ವಚನ. ಅಂದರೆ ಈ ಲೋಕದಲ್ಲಿ ದಾನ ಕಾರ್ಯಕ್ರಮಗಳು, ಅನ್ನದಾನ, ವಸ್ತ್ರದಾನ ಮಾಡುವಂತಹದ್ದು ಯಾಕೆ ಪ್ರೀತಿ ಅಲ್ಲ ಅಂತ ಹೇಳ್ತಿದ್ದಾರೆ ನೋಡಿ. 63ನೇ ವಚನ. ಬದುಕಿಸುವಂತಹದ್ದು
ಆತ್ಮವೇ. ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೇ. ಸಾಕು. ಏನು ಹೇಳ್ತಿದ್ದಾರೆ ಇಲ್ಲಿ? ಬದುಕಿಸುವಂತಹದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ಪ್ರೀತಿ ಅಂದರೆ ಇದಲ್ವಾ? ಈ ಅನ್ನದಾನ ಮಾಡಿದ್ದು, ಇದು ಮಾಡಿದ್ದು, ಇದೆಲ್ಲ ಪ್ರೀತಿ ಅಲ್ವಾ ಅಂತ ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿದಂತಹ ಪ್ರಶ್ನೆಗೆ ನಾವು ಉತ್ತರವನ್ನು ನೋಡ್ತಾ ಇದ್ದೀವಿ. ಪ್ರೀತಿ ಅಂದರೆ ಒಂದು ವ್ಯಕ್ತಿಗೆ ಅನ್ನ ಕೊಟ್ಟರೆ ಅದು ಪ್ರೀತಿ ಆಗೋದಿಲ್ವಾ? ಯಾಕಾಗೋದಿಲ್ಲ ಅಂತ ಹೇಳಿದ್ರೆ ಇದೇ ಉತ್ತರ. ಶರೀರವು ಯಾವುದಕ್ಕೂ ಬರುವುದಿಲ್ಲ. ನೀವು ಅನ್ನ ಹಾಕ್ಸಿದ್ದು ಯಾವುದಕ್ಕೆ? ಶರೀರಕ್ಕೆ. ಆತ್ಮದ ಬಗ್ಗೆ ಏನು ಬರ್ಸಿದ್ದಾರೆ ಪ್ರಿಯರೇ? ಬದುಕಿಸುವಂತಹದ್ದು ಆತ್ಮವೇ. ನಮ್ಮ ದೃಷ್ಟಿಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಗೊತ್ತಾ? ಒಂದು ಹೊತ್ತು ಊಟ ಕೊಡ್ತೀವಿ, ಏನು ಅನ್ಕೊತಾ ಇದ್ದೀವಿ? ಆ ವ್ಯಕ್ತಿಯನ್ನು ನಾವು ಬದುಕಿಸಿದ್ದೀವಿ ಅಂತ ನಾವು ಅನ್ಕೋತಾ ಇದ್ದೀವಿ. ಅದು ಸಹಾಯ, ಇದು ಪ್ರೀತಿ ಅಂತ ನಾವು ಅನ್ಕೋತಾ ಇದ್ದೀವಿ. ಸತ್ಯವೇದ ಏನು ಹೇಳ್ತಿದೆ? ಬದುಕಿಸುವಂತಹದ್ದು ಆತ್ಮವೇ. ಅಂದರೆ ನಾವು ಸಹಾಯ ಮಾಡಿದ್ರೆ ಯಾವುದಕ್ಕೆ ಸಹಾಯ ಆಗಿರ್ಬೇಕದು? ದೇಹಕ್ಕ, ಆತ್ಮಕ್ಕ? ಆತ್ಮಕ್ಕೆ. ದೇಹ ಯಾವುದಕ್ಕೂ ಬರೋದಿಲ್ವಂತೆ. ಇವತ್ತೊಂದು ಊಟ ಮಾಡ್ತಾನೆ ಆ ವ್ಯಕ್ತಿ, ನಾಳೆ ಅಂದರೆ ಈ ಪ್ರಪಂಚದಲ್ಲಿ ಈ ರೀತಿ ಸೇವಾ ಕಾರ್ಯಕ್ರಮಗಳನ್ನು ಮಾಡುವಂತಹ ಲಕ್ಷಾಂತರ ಕೋಟ್ಯಾಂತರ ಜನ ಸಿಗ್ತಾರೆ ಪ್ರಿಯರೇ. ತನ್ನಲ್ಲಿರುವಂತಹದ್ದನ್ನೆಲ್ಲ ಕೊಡುವಂಥವರು ಸಿಗ್ತಾರೆ. ಬಡವರಿಗೆ ಹುಡುಕಿ ಅನ್ನದಾನ ಮಾಡಿ ಅವರಿಗೆ ಆಹಾರವನ್ನು ಏರ್ಪಾಡು ಮಾಡುವಂತಹ ವ್ಯವಸ್ಥೆ ಮಾಡುವಂಥವರು ಬಹಳ ಜನ ಸಿಗ್ತಾರೆ. ಆದರೆ ನಿಜವಾದ ಬಡವರನ್ನು ಹುಡುಕಿ ಅವರ ಆತ್ಮಕ್ಕೆ ಸಂಬಂಧಪಟ್ಟ ಆಹಾರವನ್ನು ಅವ್ರಿಗೆ ಕೊಟ್ಟು, ಆತ್ಮಕ್ಕೆ ಬೇಕಾಗಿರುವಂತಹ ವಸ್ತ್ರವನ್ನು ಅವ್ರಿಗೆ ಕೊಟ್ಟು, ಆತ್ಮಕ್ಕೆ ಬೇಕಾಗಿರುವಂತಹ ಬಲಪಡಿಸುವಂತಹ ಪದಾರ್ಥಗಳನ್ನು ಅವ್ರಿಗೆ ಕೊಡುವಂಥವರು ಬಹಳ ಕಡಿಮೆ. ಅದೇ ಈ ಮಾತಿನ ಅರ್ಥ. ಯಾಕೆ ಗೊತ್ತಾ? ನೀವು ಅನ್ನದಾನ ಮಾಡಿದ್ರೂ ಸಹ, ವಸ್ತ್ರದಾನ ಮಾಡಿದ್ರೂ ಸಹ ಅದು ಯಾಕೆ ಪ್ರೀತಿ ಅನ್ನಿಸ್ಕೊಡೋದಿಲ್ಲ? ಅದು ಬರೀ ದೇಹಕ್ಕಾಯ್ತು. ಇವತ್ತೊಂದು ಹೊತ್ತು ಊಟಕ್ಕಾಯ್ತು ಅಷ್ಟೇ ನೀವು ಕೊಟ್ಟಿತ್ತು. ನಿಜವಾದ ಪ್ರೀತಿ ಅಂದರೆ ಏನು? ಅವರ ಆತ್ಮಕ್ಕೆ ಬೇಕಾಗಿರುವಂಥ ಆಹಾರವನ್ನು ಒದಗಿಸುವುದಕ್ಕೆ ಯೋಚನೆ ಮಾಡಬೇಕಾಗತ್ತೆ. ಇನ್ನೊಂದು ವಚನವನ್ನು ನೋಡೋಣ ಪ್ರಿಯರೇ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ. ಆತ್ಮಕ್ಕೋಸ್ಕರ ಏನು ಮಾಡ್ಬೋದು ಅದನ್ನೇ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಇಷ್ಟೊತ್ತು ನೋಡಿದ್ದು ಪ್ರೀತಿ ಅಂದರೆ ಈ ದೇಹಕ್ಕೆ ಸಂಬಂಧಪಟ್ಟಂಥ ಆಹಾರವನ್ನು ಅನ್ನದಾನ ಮಾಡುವಂತಹದ್ದಲ್ಲ, ಆತ್ಮಕ್ಕೆ ಸಂಬಂಧಪಟ್ಟ ಸಹಾಯವನ್ನು ಮಾಡುವಂತಹದ್ದೇ ಪ್ರೀತಿ. ನಮ್ಮ ಅಂಶ ಏನು? ಬಡವರು ಯಾರು, ಸಹಾಯವು ಯಾರಿಗೆ? ಸಹಾಯ ಅನ್ನುವಂತಹದ್ದು ದೇಹಕ್ಕೆ ಮಾಡಿದ್ರೆ ಪ್ರಯೋಜನ ಬರೋದಿಲ್ಲ, ಏನು ಉಪಯೋಗ ಆಗೋದಿಲ್ಲ. ಆ ವ್ಯಕ್ತಿ ಇವತ್ತು ಬದುಕ್ಬೋದು, ಆದರೆ ಮರಣ ಹೊಂದಿದ ನಂತರ ಆ ವ್ಯಕ್ತಿಯನ್ನು ರಕ್ಷಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಪ್ರೀತಿ ಅಂದರೆ ದೇವರು ಹೇಳಿರೋ ಹಾಗೆ ಆತ್ಮಕ್ಕೆ ಏನು ಮಾಡ್ಬೋದು ಅಂತ ಹೇಳಿ ಆಲೋಚನೆ ಮಾಡಿದಾಗ ಏನು ಬರ್ಸಿದ್ದಾರೆ? 21ನೇ ವಚನ. ಆದ ಕಾರಣ ಎಲ್ಲ ನೀಚತನವನ್ನು, ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಡಿರಿ. ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳದ್ದಾಗಿದೆ. ನಮ್ಮ ಆತ್ಮಗಳನ್ನು ರಕ್ಷಿಸುವಂತಹದ್ದು ಏನಂತೆ? 21. ಆದ ಕಾರಣ ಎಲ್ಲ ನೀಚತನವನ್ನು, ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಡಿರಿ. ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳದ್ದಾಗಿದೆ. ಅಂದರೆ ನಮ್ಮ ಆತ್ಮಗಳನ್ನು ರಕ್ಷಿಸುವಂತಹದ್ದು ಏನು? ವಾಕ್ಯ. ಈ ಲೋಕದಲ್ಲಿ ಅನ್ನದಾನ, ವಸ್ತ್ರದಾನ ಇದೇ ಹೆಸರಿನಲ್ಲಿ ನಾವು ಮಾಯೆಯಲ್ಲಿದ್ದೀವಿ. ಇಷ್ಟು ಮಾಡಿದ್ರೆ ಸಾಕು ಪ್ರಿಯರೇ. ನೀವು ಅನ್ನದಾನ ಮಾಡಿದ್ರೆ ಆ ವ್ಯಕ್ತಿಗೆ ಒಂದು ಹೊತ್ತು ಊಟ ಸಿಗುತ್ತೆ, ಅದನ್ನು ನಾವಾಗಲೇ ಯೋಚನೆ ಮಾಡಿದ್ದೀವಿ. ನಮಗೂ ಏನು ಪ್ರಯೋಜನ ಇಲ್ಲ. ನಮಗೆ ಪರಲೋಕ ಕೊಡಿ ಅಂತ ಹೇಳಿದ್ರೆ ದೇವ್ರು ಕೊಡೋದಿಲ್ಲ, ಆ ವ್ಯಕ್ತಿಗೂ ಏನು ಪ್ರಯೋಜನ ಆಗೋದಿಲ್ಲ. ಇದೇನು ಅನ್ನದಾನ ಮಾಡಿದ್ರೆ ಆ ವ್ಯಕ್ತಿ ಊಟ ಮಾಡ್ತಾನಲ್ವಾ, ಬದುಕ್ತಾನಲ್ವಾ ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ಬೋದು. ಆದರೆ ಇಲ್ಲೇನು ಹೇಳ್ತಿದ್ದಾರೆ? ಆತ್ಮಕ್ಕೆ ಆತ್ಮವನ್ನು ಬದುಕಿಸುವಂತಹದ್ದೇನು? ವಾಕ್ಯ. ಒಂದು ವೇಳೆ ಊಟ ಹಾಕಬೇಕು ಅಂತ ಅನಿಸಿದ್ರೆ ಊಟ ಹಾಕುವುದರ ಜೊತೆಯಲ್ಲಿ ಏನಿರಬೇಕು? ವಾಕ್ಯದ ಕಾರ್ಯಕ್ರಮ. ಎಷ್ಟು ಜನ ಮಾಡ್ತಿದ್ದಾರೆ ಪ್ರಪಂಚದಲ್ಲಿ ಅಂತ ಹೇಳಿ ಒಮ್ಮೆ ಆಲೋಚನೆ ಮಾಡಿ ನೋಡಿ. ಒಂದು ಹೊತ್ತು ಹಸಿವನ್ನು ಆ ವ್ಯಕ್ತಿಗೆ ತೀರಿಸ್ತಿದ್ದಾರೆ. ಈ ವ್ಯಕ್ತಿ ಆ ವ್ಯಕ್ತಿಗೆ ಹಸುವನ್ನು ತೀರಿಸಿಲ್ಲ ಅಂತ ಹೇಳಿದ್ರು ಆ ವ್ಯಕ್ತಿಗೆ ಇನ್ನೊಬ್ರು ಬಂದು ಕೊಡ್ತಾರೆ. ಆದರೆ ಆತ್ಮಗಳು, ಕೋಟ್ಯಾಂತರ ಆತ್ಮಗಳು ನರಕದ ಪಾಲಾಗ್ತಿದೆ ಪ್ರಿಯರೇ.
ಈ ನರಕದ ಪಾಲಾಗ್ತಿರುವಂತಹ ಕೆಲವು ಆತ್ಮಗಳನ್ನಾದರೂ ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಿ ಆತ್ಮಕ್ಕೆ ಬೇಕಾಗಿರುವಂತಹ ವಾಕ್ಯವೆಂಬ ಆಹಾರವನ್ನು ಅವ್ರಿಗೆ ನೀಡಿ ಏನು ಮಾಡಬೇಕು, ಅವರನ್ನು ರಕ್ಷಿಸಬೇಕು. ಒಂದು ವೇಳೆ ವಾಕ್ಯ ಹೇಳಬೇಕಾದ್ರೆ ಊಟ ಇಡಬೇಕಾಗಿರುವಂಥ ಅನಿವಾರ್ಯತೆ ಬರ್ಬೋದು. ಹಸಿವಲ್ಲಿರ್ತಾರೆ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಗೆ ಒಂದೊತ್ತು ಊಟ ಕೊಡ್ತೀರಾ, ಅದರ ಜೊತೆಯಲ್ಲಿ ಒಂದು ವಾಕ್ಯ ಹೇಳಿದ್ರೆ ಅದು ದೇವರ ದೃಷ್ಟಿಯಲ್ಲಿ ಸಹಾಯವಾಗುತ್ತೆ. ಈ ಪ್ರಪಂಚ ಅನ್ಕೊಂಡಿದ್ದಂತಹ ಸಹಾಯ ಏನು ಇಷ್ಟು ದಿನ? ಸಹಾಯ ಅಂದರೆ ಊಟ ಕೊಡುವಂತಹದ್ದು, ವಸ್ತ್ರ ಕೊಡುವಂತಹದ್ದು, ಆಶ್ರಯ ಕೊಡುವಂತಹದ್ದು. ಆದರೆ ದೇವರ ದೃಷ್ಟಿಯಲ್ಲಿ ಸಹಾಯ ಅಂದರೆ ಏನು? ಆತ್ಮಕ್ಕೆ ಬೇಕಾಗಿರುವಂಥ ಆಹಾರ ಕೊಡುವಂತಹದ್ದು. ಅವಶ್ಯಕವಿದ್ದರೆ ವಾಕ್ಯ ಕೊಡ್ತೀರಲ್ವ, ಜೊತೆಯಲ್ಲಿ ಆಹಾರವನ್ನು ಕೊಡಿ. ಅಥವಾ ಆಹಾರದ ಕೊರತೆಯಿಂದ ಬಳಲ್ತಿರುವಂತಹ ವ್ಯಕ್ತಿಗೆ ಆಹಾರವನ್ನು ಕೊಟ್ಟು ಜೊತೆಲಿ ಏನು ಮಾಡಬೇಕು? ವಾಕ್ಯವನ್ನು ಹೇಳಬೇಕು. ಏಕೆಂದರೆ ಅದು ಅವರ ಆತ್ಮಗಳನ್ನು ರಕ್ಷಿಸುತ್ತೆ. ನಾವು ಮಾಡುವಂತಹ ಸಹಾಯ ಅನ್ನಿಸ್ಕೊಳ್ಳೋದೇ ಇಲ್ಲ ಪ್ರಿಯರೇ. ಸಹಾಯ ಈ 60-70 ವರ್ಷಗಳ ಕಾಲ ಅವರು ಬದುಕೋದಕ್ಕೆ ಉಪಯೋಗ ಆಗ್ಬೋದು ಅಷ್ಟೇ. ಆದರೆ ಕೋಟ್ಯಾನುಕೋಟಿ ವರ್ಷಗಳು ಆ ನರಕದಲ್ಲಿ ಬಾಧೆ ಪಡುವಂತಹದ್ದನ್ನು, ಆ ಆತ್ಮವನ್ನು ನಾವು ತಪ್ಪಿಸ್ಬೇಕಾದ್ರೆ ಆತ್ಮಕ್ಕೆ ಸಂಬಂಧಪಟ್ಟಂತಹ ಸಹಾಯ ಅತ್ಯವಶ್ಯಕವಾಗಿರುತ್ತೆ. ಇನ್ನೊಂದು ವಚನವನ್ನು ನೋಡೋಣ ಪ್ರಿಯರೇ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನ. ಇದನ್ನು ಓದ್ಲಿಕ್ಕೆ ಮುಂಚೆ ನಾವಿಷ್ಟೊತ್ತು ಪ್ರೀತಿ ಅಂದರೆ ಏನು, ಪರರನ್ನು ಪ್ರೀತಿಸುವಂತಹದ್ದು ಅಂದರೆ ಏನು ಅಂತ ಹೇಳಿ ನೋಡಿದ್ವಿ. ಈಗ ನಿಜವಾದ ಬಡವರು ಯಾರು? ಈಗ ಅಂಶಕ್ಕೆ ಬಂದಿದ್ದೀವಿ ಪ್ರಿಯರೇ, ಮುಖ್ಯವಾದ ವಿಚಾರಕ್ಕೆ ಬಂದಿದ್ದೀವಿ. ನಮ್ಮ ಅಂಶ ಏನು? ಬಡವರು ಯಾರು, ಸಹಾಯವು ಯಾರಿಗೆ? ಹಾಗಾದರೆ ಈಗ ಬಡವರು ಯಾರು ಅಂತ ಹೇಳಿ ಸತ್ಯವೇದನೆ ಹೇಳ್ತಿದೆ. ಓದಿ ಪ್ರಿಯರೇ. ಈಗ ನನ್ನ ಪ್ರಿಯ ಸಹೋದರರೇ ಕೇಳಿರಿ, ದೇವರು ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು ಆದುಕೊಂಡು ಅವರು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿಯೂ ತನ್ನನ್ನು ಪ್ರೀತಿಸುವವರಿಗೆ ತಾನು ವಾಗ್ದಾನ ಮಾಡಿದ ರಾಜ್ಯಕ್ಕೆ ಬಾಧ್ಯರಾಗಿಯೂ ಇರಬೇಕೆಂದು ನೇಮಿಸಲಿಲ್ಲವೋ? ಸಾಕು. ಈ ಮಾತಲ್ಲಿ ಹೇಳಿದರೆ ಪ್ರಿಯರೇ, ನಿಜವಾಗಲೂ ಬಡವರು ಅಂದರೆ ಯಾರು ಅಂತ ಹೇಳಿ ನಮ್ಗೆ ಅರ್ಥ ಆಗುತ್ತೆ. ನನ್ನ ಪ್ರಿಯ ಸಹೋದರರೇ ಕೇಳಿರಿ, ದೇವರು ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು ಆದುಕೊಂಡು ಯಾರನ್ನ ಆಯ್ಕೊಂಡಿದ್ದಾರಂತೆ? ದೇವರು ಯಾರನ್ನು ಆರಿಸ್ಕೊಂಡಿದ್ದಾರಂತೆ? ಲೌಕಿಕ ವಿಷಯದಲ್ಲಿ ಅಂದರೆ ಈ ಲೋಕಕ್ಕೆ ಸಂಬಂಧಪಟ್ಟಂತೆ ಅವರು ಬಡವರಾಗಿರ್ತಾರೆ. ಅವರನ್ನು ಆದುಕೊಂಡು ಅವರು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿಯೂ ತನ್ನನ್ನು ಪ್ರೀತಿಸುವವರಿಗೆ ತಾನು ವಾಗ್ದಾನ ಮಾಡಿದ ರಾಜ್ಯಕ್ಕೆ ಬಾಧ್ಯರಾಗಿಯೂ ಇರಬೇಕೆಂದು ನೇಮಿಸಲಿಲ್ಲವೋ? ಅಂದರೆ ಈ ಲೋಕಕ್ಕೆ ಸಂಬಂಧಪಟ್ಟಂತಹ ಬಡವರನ್ನು ಆರಿಸ್ಕೊಂಡು ಏನು ಮಾಡಿದಾರಂತೆ? ದೇವರಲ್ಲಿ ಅವರು ಐಶ್ವರ್ಯವಂತರು. ಈ ವಚನವನ್ನು ಸ್ವಲ್ಪ ಹೊತ್ತು ಯೋಚನೆ ಮಾಡೋಣ ಪ್ರಿಯರೇ. ದೇವರ ದೃಷ್ಟಿಯಲ್ಲಿ ಯಾರು ಬಡವರು ಅಂತ ಹೇಳಿ ನಮ್ಗೆ ಅರ್ಥ ಆಗುತ್ತೆ. ಯಾರನ್ನ ಆರಿಸ್ಕೊಂಡಿದ್ದಾರಂತೆ? ಲೋಕದಲ್ಲಿ ಬಡವರಾಗಿರುವಂಥವ್ರನ್ನ ಆರಿಸ್ಕೊಂಡು ಐಶ್ವರ್ಯವಂತರನ್ನಾಗಿ ಮಾಡಿದ್ದಾರೆ ದೇವರಲ್ಲಿ. ಅಂದರೆ ಲೋಕದ ದೃಷ್ಟಿಯಲ್ಲಿ ಬಡವರು ಬೇರೆ, ದೇವರ ದೃಷ್ಟಿಯಲ್ಲಿ ಬಡವರು ಬೇರೆ. ಈ ವಚನದಿಂದ ನಮ್ಗೆ ಅರ್ಥ ಆಗ್ತಿದೆ. ಮತ್ತೊಮ್ಮೆ, ಈ ಲೋಕದಲ್ಲಿ ಬಡವರು ಅನ್ನಿಸ್ಕೊಂಡಂಥವ್ರನ್ನ ದೇವರು ಆರಿಸ್ಕೊಂಡು ಐಶ್ವರ್ಯವಂತರನ್ನಾಗಿ ಮಾಡಿದ್ದಾರೆ ವಾಕ್ಯದಲ್ಲಿ. ಅಂದರೆ ಈ ಲೋಕದ ದೃಷ್ಟಿಯಲ್ಲಿ ಅವರು ಯಾರು? ಬಡವರು. ದೇವರ ದೃಷ್ಟಿಯಲ್ಲಿ ಐಶ್ವರ್ಯವಂತರು. ಅಂದರೆ ಲೋಕದ ದೃಷ್ಟಿಯಲ್ಲಿ ಬಡವರು ಅಂದರೆ ಯಾರು? ದುಡ್ಡಿಲ್ಲದೆ ಇರುವಂಥವರು, ಆಹಾರ ಇಲ್ಲದೆ ಇರುವಂಥವರು, ಆಶ್ರಯ ಇಲ್ಲದೆ ಇರುವಂಥವರು. ದೇವರ ದೃಷ್ಟಿಯಲ್ಲಿ ಬಡವರು ಅಂದರೆ ಯಾರು? ಈ ಬಡವರನ್ನು ಆರಿಸ್ಕೊಂಡು ಐಶ್ವರ್ಯವಂತರನ್ನಾಗಿ ಮಾಡಿದಾರಂತೆ. ಅಂದರೆ ಈ ಲೋಕಕ್ಕೆ ಸಂಬಂಧಪಟ್ಟಂತಹ ಬಡವರನ್ನು ಆರಿಸ್ಕೊಂಡು ವಾಕ್ಯ ತಿಳಿಸಿ ಅವ್ರಿಗೆ ಐಶ್ವರ್ಯವಂತರನ್ನಾಗಿ ಮಾಡಿದಾರಂತೆ. ಹಾಗಾದರೆ ದೇವರ ದೃಷ್ಟಿಯಲ್ಲಿ ಬಡವರು ಯಾರು? ವಾಕ್ಯ ತಿಳ್ಕೊಂಡಿರುವಂಥವರು ಐಶ್ವರ್ಯವಂತರು. ಹಾಗಾದರೆ ಬಡವರು ಯಾರು? ವಾಕ್ಯ ತಿಳಿಯದೇ ಇರುವಂಥವರು. ಈ ವಚನದಿಂದ ನಮ್ಗೆ ಅರ್ಥ ಆಗಬೇಕಾಗಿರುವಂತಹ ಮಾತು ಅದು. ದೇವರು ಲೋಕಕ್ಕೆ ಸಂಬಂಧಪಟ್ಟ ಬಡವರನ್ನು ಆರಿಸಿಕೊಂಡು ಐಶ್ವರ್ಯವಂತರನ್ನಾಗಿ ಮಾಡಿದ್ದಾರೆ ವಾಕ್ಯದಲ್ಲಿ. ಅಂದರೆ ದೇವರ ದೃಷ್ಟಿಯಲ್ಲಿ ಐಶ್ವರ್ಯವಂತರು ಅಂದರೆ ವಾಕ್ಯವನ್ನು ತಿಳಿದಂಥವರು, ಬಡವರು ಅಂದರೆ ವಾಕ್ಯವನ್ನು ತಿಳಿಯದೇ ಇರುವಂಥವರು. ಇದು ಸ್ಪಷ್ಟವಾಗಿ ನಮ್ಮ ಕಣ್ಣಿಗೆ ಗೊತ್ತಾಗೋದಕ್ಕೋಸ್ಕರ ಬಡವರು ಅಂದರೆ ಯಾರು ಅಂತ ಹೇಳಿ ಸತ್ಯವೇದದಲ್ಲಿ ಇನ್ನೊಂದು ಕಡೆ ಬರ್ಸಿದ್ದಾರೆ ಪ್ರಿಯರೇ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 17ನೇ ವಚನ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 17ನೇ ವಚನ.
3:17. ನಾವು ನಾರ್ಮಲ್ ಆಗಿ ಮನುಷ್ಯರು ನಮ್ಮನ್ನು ನಾವು ಸ್ವಲ್ಪ ದುಡ್ಡಿದ್ರೆ ಏನೋ ಅನ್ಕೋತಾ ಇರ್ತೀವಿ, ಸ್ವಲ್ಪ ಅನುಕೂಲ ಇದ್ರೆ ಏನೋ ಅನ್ಕೊತಾ ಇದ್ದೀವಿ. ಅವರನ್ನೆಲ್ಲ ನೋಡಿ ದೇವರು ಆಡುವಂತಹ ಮಾತು ಪ್ರಿಯರೇ ಇದು. ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತೀವಿ. ಅಂದರೆ ಇದು ನಾವು ಹೇಳಿಕೊಳ್ಳುವಂತಹ ಮಾತು. ದೇವರೇನಂತಿದ್ದಾರೆ ನೋಡಿ, ಆದರೆ ನೀನು ಕೇವಲ ದುರಾವಸ್ಥೆಯಲ್ಲಿ ಬಿದ್ದಿರುವಂಥವನು, ದೌರ್ಭಾಗ್ಯನು, ಏನು ಆಮೇಲೆ ದರಿದ್ರನು. ದರಿದ್ರರು ಅಂದರೆ ಯಾರೋ ಅನ್ಕೋಬೇಡಿ, ಬಡವರು ಅಂತ ಹೇಳಿ. ನಮ್ಮ ದೃಷ್ಟಿಯಲ್ಲಿ ನಾವೇನು ಶ್ರೀಮಂತರು, ಐಶ್ವರ್ಯವಂತರು. ಮೊದಲನೇ ಸಾಲಿನಲ್ಲಿ ಅದನ್ನು ಹೇಳಿದ್ದಾರೆ ನೋಡಿ, ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ, ಆದರೆ ನೀನು ಕೇವಲ ದುರಾವಸ್ಥೆಯಲ್ಲಿ ಬಿದ್ದಿರುವಂಥವನು, ದೌರ್ಭಾಗ್ಯನು, ದರಿದ್ರನು. ಅಂದರೆ ದರಿದ್ರರ ದೇವರ ದೃಷ್ಟಿಯಲ್ಲಿ, ದೇವರ ದೃಷ್ಟಿ ಬೇರೆ, ಮನುಷ್ಯರ ದೃಷ್ಟಿ ಬೇರೆ. ಮತ್ತೆ ಮತ್ತೆ ಪ್ರೂವ್ ಆಗ್ತಿರುವಂತಹದ್ದು ಅದೇ. ಈ ಅಂಶದ ಹೆಸರು ಬಡವರು ಯಾರು ಅಂತ ಹೇಳಿ. ಮನುಷ್ಯರ ದೃಷ್ಟಿಯಲ್ಲಿ ಬಡವರು ಅಂದರೆ ಅನುಕೂಲ ಇಲ್ಲದೆ ಇರುವಂಥವರು, ಆದರೆ ದೇವರ ದೃಷ್ಟಿಯಲ್ಲಿ ಆತ್ಮಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳ ಕುರಿತು ಜ್ಞಾನ ಇಲ್ಲದೆ ಇರುವಂಥವರು, ವಾಕ್ಯವನ್ನು ತಿಳಿಯದೇ ಇರುವಂಥವರು. ಹಾಗಾದರೆ ಈಗ ಹೇಳಿ ಪ್ರಿಯರೇ, ಬಡವರು ಅಂದರೆ ವಾಕ್ಯವನ್ನು ತಿಳಿಯದೇ ಇರುವಂಥವರು. ಸಹಾಯ ಯಾರಿಗೆ? ಬಡವ್ರಿಗೆ ಅಲ್ವಾ ಸಹಾಯ ಮಾಡಿ. ಶ್ರೀಮಂತರಿಗೆ ಹೋಗಿ ಅನಿಲ್ ಅಂಬಾನಿಗೆ ಸಹಾಯ ಮಾಡ್ತೀನಿ ಬನ್ನಿ ಅನ್ನೋಕ್ಕಾಗತ್ತಾ? ಇಲ್ಲ. ಹಾಗಾದರೆ ಸಹಾಯ ಮಾಡುವಂತಹದ್ದು ಯಾರಿಗೆ? ಬಡವರಿಗೆ. ದೇವರ ದೃಷ್ಟಿಯಲ್ಲಿ ಬಡವರು ಅಂದರೆ ವಾಕ್ಯವನ್ನು ತಿಳಿಯದೇ ಇರುವಂಥವರು. ಅಂದರೆ ಸಹಾಯ ಮಾಡುವಂತಹದ್ದು ಯಾರಿಗೆ? ನಾವು ವಾಕ್ಯವನ್ನು ತಿಳಿಯದೇ ಇರುವಂಥವರಿಗೆ ಸಹಾಯ ಮಾಡುವಂತಹದ್ದೇ ಬಡವರಿಗೆ ಸಹಾಯ ಮಾಡಿದಂತೆ. ಒಂದು ವೇಳೆ ವಾಕ್ಯವನ್ನು ತಿಳಿಸಿ ಹೇಳಬೇಕಾದ್ರೆ ಊಟ ಹಾಕಬೇಕಾಗಿರುವಂಥ ಅವಶ್ಯಕತೆ ಇದ್ದರೆ ಊಟ ಹಾಕಿಸಬಹುದು. ಆದರೆ ಊಟ ಹಾಕಿಸ್ತೀವಿ, ಬರೀ ಊಟ ಮಾತ್ರ ಹಾಕಿಸ್ತೀವಿ, ವಸ್ತ್ರ ಮಾತ್ರ ಕೊಡ್ತೀವಿ, ಆಶ್ರಯ ಕೊಡ್ತೀವಿ, ವಾಕ್ಯ ಹೇಳೋದಿಲ್ಲ ಅಂತ ಹೇಳಿದ್ರೆ ಪರಲೋಕ ಖಂಡಿತವಾಗಿಯೂ ಸಹ ಬರುವುದಿಲ್ಲ. ಊಟ ಹಾಕಿಸಿ ಜೊತೆಯಲ್ಲಿ ವಾಕ್ಯ ಹೇಳಬೇಕು, ವಸ್ತ್ರದಾನ ಮಾಡಿ ಜೊತೆಯಲ್ಲಿ ವಾಕ್ಯಕ್ಕೆ ಸಂಬಂಧಪಟ್ಟ ಕ್ರಿಯೆ ಇರಬೇಕು. ಆಗ ಆ ವ್ಯಕ್ತಿ ಈ ಲೋಕದಲ್ಲೂ ನೀವು ಹಾಕಿದಂಥ ಊಟದಿಂದ ರಕ್ಷಿಸಲ್ಪಡ್ತಾನೆ, ಸಾವಿನಿಂದ. ಆ ನರಕದಿಂದಲೂ ಸಹ ನೀವು ಹೇಳಿದಂತಹ ವಾಕ್ಯದಿಂದ ರಕ್ಷಿಸಲ್ಪಡ್ತಾರೆ. ಇದು ನಿಜವಾದ ಸಹಾಯ, ಇದು ನಿಜವಾಗಿಯೂ ಬಡವರು ದೇವರ ದೃಷ್ಟಿಯಲ್ಲಿ. ಇನ್ನೊಂದೆರಡು ವಚನಗಳನ್ನು ನೋಡ್ಕೊಂಡು ಮುಗಿಸ್ಕೊಳ್ಳೋಣ ಪ್ರಿಯರೇ. ಹಾಗಾದರೆ ಈ ಲೋಕದಲ್ಲಿ ಪ್ರತಿ ಕೆಲಸಕ್ಕೆ ಬರದೇ ಇರುವಂತಹ ಫಿಲಮ್ಗಳಲ್ಲೂ, ಈ ಲೋಕದಲ್ಲಿ ನಾವು ನೋಡುವಂತಹ ಪ್ರತಿಯೊಂದೊಂದು ರಂಗದಲ್ಲೂ ಸಹ, ಕ್ರೀಡಾ ರಂಗದಲ್ಲೂ ಸಹ, ಸ್ಪೋರ್ಟ್ಸ್ ಫೀಲ್ಡಲ್ಲೂ ಸಹ ನಮಗೆಲ್ಲರಿಗೂ ಸಹ ಒಬ್ಬರು ರೋಲ್ ಮಾಡೆಲ್ ಇರ್ತಾರೆ. ಹೌದಾ? ರೋಲ್ ಮಾಡೆಲ್ ಅಂತ ಹೇಳಿ ಲೋಕ ತುಂಬ ಜನರನ್ನು ಇಟ್ಕೊಂಡಿರ್ತಾರೆ, ನಾನು ಇವ್ರ ಥರ ಆಗಬೇಕು ಅಂತ ಹೇಳಿ. ಕೆಲಸಕ್ಕೆ ಬರದೇ ಇರುವಂತಹ ಕೆಲಸಗಳಿಗೆ ಒಬ್ಬರು ರೋಲ್ ಮಾಡೆಲ್ ಇದ್ದರೆ, ಸತ್ಯವೇದದಲ್ಲೂ ಸಹ ಇಷ್ಟೂ ಸಹ ಹೇಳಿದಾರಲ್ವ ಪ್ರಿಯರೇ, ನೀವು ಸಹಾಯ ಮಾಡಬೇಕು, ಬಡವ್ರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ. ವಾಕ್ಯ ಗೊತ್ತಿಲ್ಲದೇ ಇರೋ ವಾಕ್ಯ ಹೇಳಬೇಕು ಅಂತ ಹೇಳಿದಾರಲ್ವ. ಈ ಕೆಲಸ ಮಾಡಲಿಕ್ಕೆ ಸತ್ಯವೇದದಲ್ಲಿ ಹಲವಾರು ಜನ ರೋಲ್ ಮಾಡೆಲ್ಸ್ ಇದ್ದಾರೆ. ಅಂದರೆ ನಾವು ನೋಡಿ ಕಲಿಯಬಹುದಾದಂತಹ ವ್ಯಕ್ತಿಗಳಿದ್ದಾರೆ, ನಮಗೆ ಮಾದರಿಯನ್ನು ಇಟ್ಟು ಹೋದಂಥ ವ್ಯಕ್ತಿಗಳಿದ್ದಾರೆ. ಅವರನ್ನು ನೋಡಿ ಅವರು ಮಾಡಿದ ಹಾಗೆ ನಾವು ಸಹ ಮಾಡಿದ್ರೆ ನಮಗೆ ಪರಲೋಕ ಸಿಗುತ್ತೆ. ಹಾಗಾದರೆ ಅವರು ಯಾವ ರೀತಿ ಬಡವ್ರಿಗೆ ಸಹಾಯ ಮಾಡಿದ್ರು ಅಂತ ಹೇಳಿ ನೋಡಿದಾಗ, ಮೊಟ್ಟ ಮೊದಲನೇದಾಗಿ ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 37ನೇ ವಚನ. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 37ನೇ ವಚನ. ಎಲ್ಲರೂ ನಿನ್ನನ್ನು ಹುಡುಕುತ್ತಾರೆ ಅನ್ನಲಾಗಿ ಆತನು ಅವರಿಗೆ. ಯಾರಿಗೆ ಹೇಳ್ತಿರುವಂತಹದ್ದಿದು? ಯೇಸು ಕ್ರಿಸ್ತರೇ ಮಾತಾಡ್ತಿರುವಂಥ. ಅಂದರೆ ಯೇಸು ಕ್ರಿಸ್ತರಿಗೆ ಹೇಳ್ತಿರುವಂಥ, ಪ್ರಭು ಎಲ್ಲರೂ ನಿಮ್ಮನ್ನು ಹುಡುಕ್ತಿದಾರಲ್ಲ, ನೀವು ಏನಿಲ್ಲಿ ಏನಕ್ಕೆ ಹುಡುಕ್ತಿದ್ದಾರೆ ಪ್ರಿಯರೇ? ಯೇಸು ಕ್ರಿಸ್ತರನ್ನ ಎಲ್ಲರೂ ಬಂದು ಏನಕ್ಕೆ ಹುಡುಕ್ತಿದ್ದಾರೆ? ಯೇಸು ಕ್ರಿಸ್ತರು ಎಲ್ಲಿದ್ದರೂ ಸಹ ಊಟ ಸಿಕ್ತಿತ್ತ ಅವ್ರಿಗೆಲ್ಲರಿಗೂ? ಊಟ ಸಿಕ್ತಿತ್ತು. ಅಂದರೆ ಊಟಕ್ಕೆ ಯೇಸು ಕ್ರಿಸ್ತರು ಎಲ್ಲಿದ್ದರೂ ಸಹ ಯೇಸು ಕ್ರಿಸ್ತರ ಜೊತೆ ಇದ್ದರೆ ಊಟಕ್ಕೆ ಮಾತ್ರ ಕೊರತೆ ಇಲ್ಲ. ಇದು ಜನರಿಗೆ ಎಲ್ಲರಿಗೂ ಗೊತ್ತಿತ್ತು. ಅದಕ್ಕೋಸ್ಕರ ಎಲ್ಲರೂ ಸಹ ಯಾರನ್ನ ಹುಡುಕ್ತಿದ್ರಲ್ಲಿ? ಯೇಸು ಕ್ರಿಸ್ತರನ್ನ. ಆದರೆ ಯೇಸು ಕ್ರಿಸ್ತರಿಗೆ ಮಾತ್ರ ಗೊತ್ತಿತ್ತು. ಯೇಸು ಕ್ರಿಸ್ತರು ಪ್ರತಿ ಹೊತ್ತಿಗೂ ಊಟ ಏನೋ ಕೊಡ್ತಾ ಇದ್ರು ಜನಕ್ಕೆ, ಆದರೆ ಊಟ ಕೊಡುವಂತಹದ್ದು ಒಂದೇ ಸಾಲೋದಿಲ್ಲ ಅಂತ ಯೇಸು ಕ್ರಿಸ್ತರಿಗೆ ಗೊತ್ತಿತ್ತು. ಅವರು ಈ ಲೋಕಕ್ಕೆ ಬಂದಂತಹ ಮುಖ್ಯ ಉದ್ದೇಶ ಏನು ಅಂತಲೂ ಅವ್ರಿಗೆ ಗೊತ್ತಿತ್ತು. ಮುಖ್ಯ ಉದ್ದೇಶ ಏನು ಅಂತ ಹೇಳ್ತಿದ್ರೆ ನೋಡಿ ಪ್ರಿಯರೇ, 38ನೇ ವಚನದಲ್ಲಿ, ನಾವು ಸಮೀಪದಲ್ಲಿರುವ ಬೇರೆ ಊರುಗಳಿಗೆ ಹೋಗೋಣ, ಅಲ್ಲಿಯೂ ನಾನು ಸುವಾರ್ತೆಯನ್ನು ಸಾರಬೇಕು.
ಇದಕ್ಕಾಗಿಯೇ ನಾನು ಹೊರಟು ಬಂದಿದ್ದೇನೆ ಎಂದು ಹೇಳಿದನು. ಏನು ಮಾತಾಡ್ತಿದ್ದಾರೆ ಯೇಸು ಕ್ರಿಸ್ತರು? ಸಮೀಪದಲ್ಲಿರುವ ಬೇರೆ ಊರುಗಳಿಗೆ ನಾವು ಹೋಗೋಣ. ಏನಕ್ಕೋಸ್ಕರ? ಸುವಾರ್ತೆ ಸಾರಲಿಕ್ಕೋಸ್ಕರ. ಊಟ ಹಾಕ್ತಿದ್ರ ಯೇಸು ಕ್ರಿಸ್ತರ ಜೊತೆ ಇದ್ರೆ ಊಟ ಸಿಕ್ತಿತ್ತಾ ಇಲ್ವಾ? ಜನಕ್ಕೆ ಸಿಕ್ತಿತ್ತು. ಅಂದರೆ ವಾಕ್ಯದ ಜೊತೆ ಏನಿತ್ತು ಅವರಿಗೆ? ಊಟ. ಇದನ್ನ ಹಿಂಗೆ ಹೇಳೋದಕ್ಕಿಂತ ಊಟದ ಜೊತೆ ಏನಿತ್ತು ಅವರಿಗೆ? ವಾಕ್ಯ ಇತ್ತು. ಅಂದರೆ ಯೇಸು ಕ್ರಿಸ್ತರು ಬರೀ ಊಟ ಹಾಕಿ ಬಿಟ್ಟಿದ್ರೆ ಅದು ಸಹಾಯ ಮಾಡಿದ ಹಾಗೆ ಆಗ್ತಿರ್ಲಿಲ್ಲ ಜನಕ್ಕೆ. ಊಟದ ಜೊತೆ ಏನಿತ್ತು? ವಾಕ್ಯ ಅನ್ನುವಂತಹದ್ದಿತ್ತು. ಒಂದು ಕಡೆ ಊಟ ಅನ್ನುವಂತಹದ್ದು ಅವರ ದೇಹವನ್ನು ರಕ್ಷಣೆ ಮಾಡಿದ್ರೆ, ಆತ್ಮ ಅನ್ನುವಂತಹದ್ದು ಅವರ ಆತ್ಮವನ್ನು ರಕ್ಷಣೆ ಮಾಡ್ತಿತ್ತು. ಇದು ರೋಲ್ ಮಾಡೆಲ್ ನಂಬರ್ 1. ಅಂದರೆ ನಾವು ಮೊಟ್ಟ ಮೊದಲು ಒಬ್ಬ ವ್ಯಕ್ತಿಯನ್ನು ನೋಡಿ ಕಲಿಬೇಕು ಸಹಾಯ ಮಾಡೋದ್ರಲ್ಲಿ ಅಂತ ಹೇಳಿದ್ರೆ ಯೇಸು ಕ್ರಿಸ್ತರು ಪ್ರಪ್ರಥಮವಾಗಿ ನಮ್ಮ ಕಣ್ಣಿಗೆ ಕಾಣಿಸ್ತಾರೆ ಪ್ರಿಯರೇ. ಇನ್ನು ಎರಡನೇದಾಗಿ ಅಪೊಸ್ತಲರ ಕೃತ್ಯಗಳು ಶಿಷ್ಯಂದಿರು ಏನು ಮಾಡಿದ್ರು ಅಂತ ಹೇಳಿ ನೋಡಬೇಕಾದ್ರೆ, ಅಪೊಸ್ತಲರ ಕೃತ್ಯಗಳು 6ನೇ ಅಧ್ಯಾಯ 2ನೇ ವಚನ. ಅಪೊಸ್ತಲರ ಕೃತ್ಯಗಳು 6ನೇ ಅಧ್ಯಾಯ 2ನೇ ವಚನ. ಆಗ 12 ಮಂದಿ ಅಪೊಸ್ತಲರು ಶಿಷ್ಯ ಮಂಡಳಿಯನ್ನು ಕೂಡಿಸಿ, ನಾವು ದೇವರ ವಾಕ್ಯೋಪದೇಶವನ್ನು ಬಿಟ್ಟು ಉಪಚಾರ ಮಾಡುತ್ತಿರುವುದು ತಕ್ಕದ್ದಲ್ಲವಲ್ಲ. ಮತ್ತೊಮ್ಮೆ ಓದ್ತಾ ಇದ್ದೀನಿ ಪ್ರಿಯರೇ. ಶಿಷ್ಯರೆಲ್ಲ ಕೂಡಿ ಏನಂತಿದ್ದಾರಂತೆ? ಆಗ 12 ಮಂದಿ ಅಪೊಸ್ತಲರು ಶಿಷ್ಯ ಮಂಡಳಿಯನ್ನು ಕೂಡಿಸಿ, ನಾವು ದೇವರ ವಾಕ್ಯೋಪದೇಶವನ್ನು ಬಿಟ್ಟು ಉಪಚಾರ ಮಾಡುತ್ತಿರುವುದು ತಕ್ಕದ್ದಲ್ಲವಲ್ಲ. ಏನಂತಿದ್ದಾರೆ? ದೇವರ ವಾಕ್ಯವನ್ನ ಬಿಟ್ಟು ಉಪಚಾರ ಅಂದ್ರೆ ಏನು ಪ್ರಿಯರೇ? ಸಹಾಯ ಮಾಡುವಂತಹದ್ದೇ. ಬಡವರಿಗೆ, ದಿಕ್ಕಿಲ್ಲದೆ ಇರುವಂತವ್ರಿಗೆ, ಇವ್ರಿಗೆಲ್ಲ ಸಹಾಯ ಮಾಡುವಂತಹದ್ದೇ ಉಪಚಾರ. ದೇವರ ವಾಕ್ಯವನ್ನ ಬಿಟ್ಟು ಉಪಚಾರ ಮಾಡುವಂತಹದ್ದಂದ್ರೆ ಸಹಾಯ ಮಾಡುವಂತಹದ್ದು ತಕ್ಕದ್ದಲ್ಲವಲ್ಲ ಅಂತ ಅವರೇ ಹೇಳ್ತಿದ್ದಾರೆ. ಅಂದ್ರೆ ಅದು ಮಾಡಬಾರದಾಗಿರುವಂತಹ ಕೆಲಸ. ಯಾಕೆಂದ್ರೆ ಆ ವ್ಯಕ್ತಿಗೆ ನಿಮ್ಮಿಂದ ಯಾವ ಉಪಯೋಗವೂ ಸಹ ಇಲ್ಲ. ಒಂದೊತ್ತು ಊಟ ಸಿಕ್ಕಿದ್ರೆ ಆ ವ್ಯಕ್ತಿ ಈ ಹೊತ್ತು ಊಟ ಮಾಡ್ತಾನೆ, ರಾತ್ರಿ ಮತ್ತೆ ಅದೇ ಹಸಿವಿರುತ್ತೆ ಆ ವ್ಯಕ್ತಿಗೆ. ಆದರೆ ಆ ಊಟದ ಜೊತೆ ದೇವರ ವಾಕ್ಯ ಅನ್ನುವಂತಹದ್ದು ಹೇಳಿದ್ರೆ, ಶಿಷ್ಯಂದಿರು ಅದನ್ನ ಹೇಳ್ತಿದ್ದಾರೆ. ಏನ್ ಹೇಳ್ತಿದ್ದಾರೆ? ದೇವರ ವಾಕ್ಯವನ್ನ ಬಿಟ್ಟು ಉಪಚಾರ ಮಾಡುವಂತಹ ತಪ್ಪು ಅಂತಲ್ಲ, ಉಪಯೋಗ ಇಲ್ಲ. ನಿಮಗೂ ಉಪಯೋಗ ಇಲ್ಲ, ನಿಮಗೂ ಪರಲೋಕ ಸಿಗೋದಿಲ್ಲ. ಅದರಿಂದ ಅವರನ್ನು ಸಹ ನರಕದಿಂದ ರಕ್ಷಿಸಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಏನು ಹೇಳ್ತಿದ್ದಾರೆ? ದೇವರ ವಾಕ್ಯವನ್ನ ಬಿಟ್ಟು ಉಪಚಾರ ಮಾಡುವಂತಹದ್ರಿಂದ ಪ್ರಯೋಜನ ಇಲ್ಲ. ಆದರೆ ದೇವರ ವಾಕ್ಯದ ಜೊತೆ ಉಪಚಾರ ಮಾಡುವಂತಹದ್ದು ಶ್ರೇಷ್ಠ ಕಾರ್ಯ. ಇದೇ ಈ ಮಾತಿನ ಅರ್ಥ. ರೋಲ್ ಮಾಡೆಲ್ ನಂಬರ್ 3 ಅಂದರೆ ಇನ್ನ ಮಾದರಿಯನ್ನಾಗಿ ನಾವು ಯಾರನ್ನ ನೋಡಿ ಕಲಿಬೋದು ಅಂತ ಹೇಳಿದಾಗ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 44ನೇ ವಚನ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 44ನೇ ವಚನ. ನಂಬಿದವರೆಲ್ಲರೂ ಒಗ್ಗಟ್ಟಾಗಿದ್ದು ತಮ್ಮದೆಲ್ಲವನ್ನು ಹುದುವಾಗಿ ಅನುಭೋಗಿಸುತ್ತಾ ತಮ್ಮ ತಮ್ಮ ಚರಸ್ಥಿರ ಸೊತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಡುತ್ತಾ ಇದ್ದರು. ಏನು ಮಾಡ್ತಿದ್ದಾರಂತೆ? ಚರಸ್ಥಿರಾಸ್ತಿಗಳನ್ನು ಮಾರಿ ಅವಶ್ಯವಿದ್ದಂತೆ ಹಂಚಿಕೊಡುತ್ತಿದ್ದರು. ಇವರೆಲ್ಲರೂ ಸಹ ಹೋಗ್ಬಿಟ್ಟು ಯಾವುದಾದ್ರೂ ಆರ್ಫನೇಜ್ಗೋ ಅಥವಾ ದಿಕ್ಕಿಲ್ಲದೆ ಇರುವಂತಹ ಜನರಿರುವಂತಹ ಸ್ಥಳಕ್ಕೋ ಹೋಗಿ ಎಲ್ಲವನ್ನೂ ಕೊಟ್ಬಿಟ್ರ? ಇಲ್ಲ. ವಾಕ್ಯಕ್ಕೆ ಸಂಬಂಧಪಟ್ಟಂತಹ ಕ್ರಿಯೆ ನಡಿಬೇಕು. ವಾಕ್ಯದ ಜೊತೆಯಲ್ಲಿ ಉಪಚಾರ ಅನ್ನುವಂಥದ್ದು ನಡೆದರೆ ಸರಿ, ಪರವಾಗಿಲ್ಲ, ನಡೀಲಿ. ಅದು ಈ ಮಾತಿನ ಅರ್ಥ. ಅಂದರೆ ಮೊಟ್ಟ ಮೊದಲು ನಮ್ಮ ಜೀವಿತದ ಮುಖ್ಯ ಉದ್ದೇಶ ಏನಾಗಿರಬೇಕು? ಒಬ್ಬರನ್ನ ರಕ್ಷಣೆ ಮಾರ್ಗದಲ್ಲಿ ಕರ್ಕೊಂಬರುವಂತಹದ್ದು. ಆ ವ್ಯಕ್ತಿಯನ್ನು ರಕ್ಷಣೆ ಮಾರ್ಗದಲ್ಲಿ ಕರ್ಕೊಂಬರಬೇಕಾದ್ರೆ ಊಟ ಕೊಡಬೇಕಾಗಿರುವಂಥ ಅನಿವಾರ್ಯತೆ ಬಂದರೆ, ಆ ವ್ಯಕ್ತಿಗೆ ಬಟ್ಟೆ ಕೊಡುವಂಥ ಅನಿವಾರ್ಯತೆ ಬಂದರೆ ಅದನ್ನು ಪೂರೈಸೋದ್ರಲ್ಲಿ ತಪ್ಪಿಲ್ಲ. ಅದು ಪ್ರಯೋಜನಕ್ಕೆ ಬರುತ್ತೆ. ಯಾಕೆ? ಆ ವ್ಯಕ್ತಿ ವಾಕ್ಯವನ್ನು ಕೇಳ್ತಿದ್ದಾನೆ, ನಾಳೆ ರಕ್ಷಣೆ ಮಾರ್ಗದಲ್ಲಿ ಬರ್ಬೋದು, ಆ ವ್ಯಕ್ತಿ ರಕ್ಷಣೆ ಹೊಂದ್ಬೋದು. ಇದು ಸಹಾಯ ಅಂದರೆ ದೇವರ ದೃಷ್ಟಿಯಲ್ಲಿ. ಇನ್ನು ಕೊನೆಯದಾಗಿ ಮಾದರಿಯನ್ನಾಗಿ ನಾವು ಯಾರನ್ನು ನೋಡಿ ಕಲಿಬೋದು ಅಂತ ಹೇಳಿದ್ರೆ, ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 1ನೇ ವಚನ. ಒಂದಾನೊಂದು ದಿವಸ ಪೇತ್ರ ಯೋಹಾನರು ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗಾಗಿ
ದೇವಾಲಯಕ್ಕೆ ಹೋಗುತ್ತಿರಲು ಹುಟ್ಟುಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಯಾರೋ ಹೊತ್ತುಕೊಂಡು ಬಂದರು. ದೇವಾಲಯದೊಳಕ್ಕೆ ಹೋಗುವವರಿಂದ ಭಿಕ್ಷೆ ಬೇಡುವುದಕ್ಕಾಗಿ ಅವನನ್ನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ದಿನಾಲು ಕೂಡ್ರಿಸಿಡುತ್ತಿದ್ದರು. ಹಾಗಾದರೆ ಈ ವ್ಯಕ್ತಿಯನ್ನು ಎಲ್ಲಿ ಕೂರಿಸ್ತಿದ್ರಂತೆ? ಆಲಯದ ಬಾಗಿಲಿನಲ್ಲಿ. ಏನಕ್ಕೋಸ್ಕರ? ಭಿಕ್ಷೆ ಬೇಡಲಿಕ್ಕೋಸ್ಕರ. ಈ ವ್ಯಕ್ತಿಗೆ ಸಹಾಯ ಮಾಡಬೇಕಲ್ವ ಪ್ರಿಯರೇ? ಯಾರಾದರೂ ನಾರ್ಮಲ್ ಆಗಿ ಏನಂತಾರೆ, ಓ ವ್ಯಕ್ತಿ ಭಿಕ್ಷಕ, ಪಾಪ ಸಹಾಯ ಭಿಕ್ಷೆ ಬೇಡ್ತಿದ್ದಾನೆ, ಆ ವ್ಯಕ್ತಿಗೇನು ಇಲ್ಲ, ಸಹಾಯ ಮಾಡಬೇಕು ಅಂತ ನಾರ್ಮಲ್ ಜನ ಆಲೋಚನೆ ಮಾಡುವಂತಹ ರೀತಿ ಇದು. ಇದರಿಂದ ಏನು ಪ್ರಯೋಜನ? ಆ ವ್ಯಕ್ತಿಗೆ ನೀವು ಒಂದು ಹಣದ ಸಹಾಯವನ್ನು ಮಾಡ್ತೀರಾ, ಆದರೆ ಆ ವ್ಯಕ್ತಿಗೆ ಆ ಹಣದಿಂದ ಆಗುವಂತಹ ಪ್ರಯೋಜನ ತುಂಬ ಕಡಿಮೆ. ನಿಮಗೆ ಅದರಿಂದ ಪ್ರಯೋಜನವೇ ಇಲ್ಲ ಕೊಟ್ಟಂಥವರಿಗೆ. ಯಾಕೆಂದರೆ ದೇವರ ದೃಷ್ಟಿಯಲ್ಲಿ ಅದು ನೀತಿ ಕಾರ್ಯ ಅಲ್ಲ. ಹಾಗಾದರೆ ನೀತಿ ಕಾರ್ಯ ಯಾವುದು? ಕೆಳಗಡೆ ಶಿಷ್ಯಂದಿರು ಮಾಡಿದ್ರು ನೋಡಿ ಪ್ರಿಯರೇ. ಕೂಡ್ರಿಸಿಡುತ್ತಿದ್ದರು. ಅವನು ದೇವಾಲಯದೊಳಕ್ಕೆ ಹೋಗುತ್ತಿರುವ ಪೇತ್ರ ಯೋಹಾನರನ್ನು ಕಂಡು ಭಿಕ್ಷೆ ಕೊಡಬೇಕು ಎಂದು ಕೇಳಲು ಪೇತ್ರ ಯೋಹಾನರಿಬ್ಬರೂ ಅವನನ್ನು ದೃಷ್ಟಿಸಿ ನೋಡಿದರು. ಪೇತ್ರನು ನಮ್ಮನ್ನು ನೋಡು ಅಂದನು. ಅವನು ಅವರಿಂದ ಏನಾದರೂ ದೊರಕೀತೆಂದು ನಿರೀಕ್ಷಿಸಿ ಅವರನ್ನು ಲಕ್ಷ್ಯವಿಟ್ಟು ನೋಡುತ್ತಿದ್ದನು. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸುಕ್ರಿಸ್ತನ ಹೆಸರಿನಲ್ಲೇ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದರು. ಆ ಕ್ಷಣವೇ ಅವನ ಕಾಲುಗಳಿಗೂ ಹರಡುಗಳಿಗೂ ಬಲ ಬಂತು. ಅವನು ಹಾರಿ ನಿಂತು ನಡೆದಾಡಿದನು. ನಡೆಯುತ್ತಾ ಹಾರುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ದೇವಾಲಯದೊಳಗೆ ಹೋದನು. ಪ್ರಿಯರೇ, ಇಲ್ಲಿ ಸ್ಪಷ್ಟವಾಗಿ ಬರೆಸಿದ್ದಾರೆ. ಸತ್ಯವೇದದಲ್ಲಿ ಬರೆದಿರೋ ಹಾಗೆ ಶಿಷ್ಯಂದಿರು ನಡ್ಕೊಂಡ್ರು. ಅಂದರೆ ಶಿಷ್ಯಂದಿರಿಗೆ ಗೊತ್ತಾಗಿತ್ತು ಯಾವುದು ಸಹಾಯ, ಯಾವುದು ನಿಜವಾದ ಸಹಾಯ ಅಂತ ಹೇಳಿ. ನಾರ್ಮಲ್ ಆಗಿ ದೇವಾಲಯದ ಬಾಗಿನಲ್ಲಿ ಒಬ್ಬ ಭಿಕ್ಷುಕ ಇದ್ದಾನೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಏನು ಮಾಡಿ ಹೋಗ್ತಾನೆ? ತನ್ನಲ್ಲಿರುವಂತಹದ್ದು ಏನೋ ಮಿಕ್ಕಿರೋದನ್ನು ಹಾಕಿ ಹೋಗ್ತಾನೆ, ಹೌದಾ? ಆದರೆ ಶಿಷ್ಯಂದಿರು ಮಾಡಿದಂತಹ ಸಹಾಯ ಹಾಗಿರಲಿಲ್ಲ. ಒಬ್ಬ ಮನುಷ್ಯ ತನ್ನ ಆಹಾರಕ್ಕೆ, ದೇಹಕ್ಕೆ ಸಂಬಂಧಪಟ್ಟಂತಹ ಸಹಾಯ ಮಾಡಿ ಮುಂದೆ ಹೋಗ್ತಾನೆ. ಆದರೆ ಶಿಷ್ಯಂದಿರು ಏನು ಮಾಡಿದ್ರು ಗೊತ್ತಾ? ದೇಹಕ್ಕೆ ಸಂಬಂಧಪಟ್ಟಂತಹ ಸಹಾಯವನ್ನು ಮಾಡಿದ್ರು. ಏನು ಮಾಡಿದ್ರು? ದೇಹಕ್ಕೆ ಸಂಬಂಧಪಟ್ಟಂತಹ ಸಹಾಯ. ಆ ವ್ಯಕ್ತಿ ಕುಂಟನಾಗಿದ್ದ, ಏನಾದ ಆಮೇಲೆ? ನಡೆಯುವಂತಹ ಒಂದು ಸಹಾಯವನ್ನು ಮಾಡಿದ್ರು ಆ ವ್ಯಕ್ತಿಗೆ. ಆ ವ್ಯಕ್ತಿ ನಡೆದಾಡ್ದ. ಇದು ದೇಹಕ್ಕೆ ಸಂಬಂಧಪಟ್ಟಂತಹ ಸಹಾಯ. ಆದರೆ ಆ ಸಹಾಯದಿಂದ ದೇವರಿಗೆ ಏನು ಬಂತು? 11ನೇ ವಚನ ನೋಡಿ ಪ್ರಿಯ. ಅವನು ಪೇತ್ರ ಯೋಹಾನರನ್ನು ಹಿಡುಕೊಂಡೇ ಇರುವಾಗ ಆಶ್ಚರ್ಯ ಪಡುತ್ತಿರುವ ಆ ಜನರೆಲ್ಲರೂ ಅವರ ಬಳಿಗೆ ಸೊಲೊಮೋನದೆಂಬ ಹೆಸರುಳ್ಳ ಮಂಟಪಕ್ಕೆ ಗುಂಪು ಗುಂಪಾಗಿ ಓಡಿ ಬಂದರು. ಪೇತ್ರನು ಇದನ್ನು ನೋಡಿ ಜನರಿಗೆ, ಇಸ್ರಾಯೇಲ್ ಜನರೇ, ನೀವು ಯಾಕೆ ಇದಕ್ಕೆ ಆಶ್ಚರ್ಯ ಪಡುತ್ತೀರಿ? ನೀವು ನಮ್ಮ ಮೇಲೆ ದೃಷ್ಟಿ ಇಟ್ಟು ನೋಡುವುದೇನು? ನಾವು ಸ್ವಂತ ಶಕ್ತಿಯಿಂದಾಗಲಿ ದೇವ ಭಕ್ತಿಯಿಂದಾಗಲಿ ಇವನನ್ನು ನಡೆಯುವಂತೆ ಮಾಡಿದ್ದೇವೆಂದು ಭಾವಿಸಬೇಡಿರಿ. ನಮ್ಮ ಪಿತೃಗಳಾದ ಅಬ್ರಹಾಂ, ಇಸಾಕ್, ಯಾಕೋಬರ ದೇವರು ತನ್ನ ಸೇವಕನಾದ ಯೇಸುವನ್ನು ಮಹಿಮೆ ಪಡಿಸಿದ್ದಾನೆ. ಮೊಟ್ಟ ಮೊದಲು ಶರೀರಕ್ಕೆ ಸಂಬಂಧಪಟ್ಟಂತಹ ಸಹಾಯ ಮಾಡಿದ್ದೇನು ಶಿಷ್ಯಂದಿರು? ಕುಂಟನಿಗೆ ಕಾಲು ಬರುವ ಹಾಗೆ ಮಾಡಿದ್ರು. ಅದರಿಂದ ಉಪಯೋಗ ದೇವ್ರಿಗೆ ಏನಾಯಿತು? ಆ ಸಹಾಯದಿಂದ ದೇವರ ನಾಮ ಮಹಿಮೆ ಹೊಂದಿತು. ಅಂದರೆ ನಾರ್ಮಲ್ ಆಗಿ ಒಬ್ಬ ಭಿಕ್ಷುಕ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಶರೀರಕ್ಕೆ ಸಂಬಂಧಪಟ್ಟಂತಹ ಒಬ್ಬ ಸಹಾಯ ಮಾಡಿ ಮುಂದೆ ಹೋಗ್ತಾನೆ ಒಬ್ಬ ಮನುಷ್ಯ. ಆದರೆ ಶಿಷ್ಯಂದಿರಿಗೆ ತೋರಿಸ್ಕೊಟ್ಟಿರುವಂಥದ್ದು ಏನು ಗೊತ್ತಾ? ಶಿಷ್ಯಂದಿರು ಆ ವ್ಯಕ್ತಿಗೆ ಶರೀರಕ್ಕೆ ಸಂಬಂಧಪಟ್ಟಂತಹ ಸಹಾಯನೂ ಮಾಡಿದ್ರು, ಅದರಿಂದ ದೇವರಿಗೆ ಮಹಿಮೆ ಉಂಟಾಯಿತು. ಸುವಾರ್ತೆ ಸಾರಿದ್ರೆ ಅದರಿಂದ ಆ ವ್ಯಕ್ತಿ ಹಾರಿ ಬರಬೇಕಾದ್ರೆ ಎಲ್ಲ ಜನರು ಆಶ್ಚರ್ಯದಿಂದ ನೋಡ್ತಾ ಇದ್ರು. ಅದರಿಂದ ಸುವಾರ್ತೆ ಸಾರಿದ್ರ ಇದು ದೇವರಿಂದ ಆಗಿರುವಂತಹದ್ದು, ಯೇಸು ಕ್ರಿಸ್ತರಿಂದ ಆಗಿರುವಂತಹದ್ದು ಅಂದರೆ ಸಾರಿದ್ರು. ಅಂದರೆ ಶಿಷ್ಯಂದಿರು ಮಾಡಿದಂತಹ ಸಹಾಯದಲ್ಲಿ ಆತ್ಮೀಕವಾಗಿರುವಂತಹ ಸಹಾಯನೂ ಇದೆ, ದೈಹಿಕವಾಗಿರುವಂತಹ ಸಹಾಯನೂ ಇದೆ. ಅಂದರೆ ದೈಹಿಕವಾಗಿ ಸಹಾಯ ಮಾಡಬಾರ್ದ ಅಂದರೆ ಮಾಡಬೇಕು, ಜೊತೆಯಲ್ಲಿ ಆತ್ಮಕ್ಕೆ ಸಂಬಂಧಪಟ್ಟಂತಹ ಸಹಾಯವನ್ನು ಮಾಡಲೇಬೇಕು. ಆಗ ಮಾತ್ರ ಪರಲೋಕ. ಇನ್ನೊಂದೆರಡು ವಚನಗಳನ್ನು ನೋಡ್ಕೊಂಡು ಮುಗಿಸ್ಕೊಳ್ಳೋಣ ಪ್ರಿಯರೇ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 16ನೇ ಅಧ್ಯಾಯ 1ನೇ ವಚನ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 16ನೇ ಅಧ್ಯಾಯ 1ನೇ ವಚನ. 16
ಒಂದು. ಹಾಗಾದರೆ ಸ್ವಲ್ಪ ಜನ ಇರ್ತಾರೆ, ದೇವರ ಕಾರ್ಯಕ್ರಮದಲ್ಲಿರ್ತಾರೆ, ದೇವರ ಕಾರ್ಯಕ್ರಮವನ್ನು ಮುಂದುವರಿಸೋದಕ್ಕೆ ಅವ್ರಿಗೆ ತೊಂದರೆ ಆಗ್ತಾ ಇರುತ್ತೆ, ಸಹಾಯ ಬೇಕಾಗಿರುತ್ತೆ. ಹಾಗಾದರೆ ಅವ್ರಿಗೆ ಸಹಾಯ ಮಾಡ್ಬೋದಾ ಅಂತ ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂದರೆ, ದೇವರ ಕೆಲಸದಲ್ಲಿದ್ದು ದೇವರ ಕೆಲಸವನ್ನು ಮುಂದುವರಿಸಲಿಕ್ಕೆ ತೊಂದರೆ ಆಗ್ತಿದ್ರೆ ಆ ವ್ಯಕ್ತಿಗೆ ಖಚಿತವಾಗಿ ಸಹಾಯ ಮಾಡಬೇಕು ಅಂತ ಈ ವಾಕ್ಯ ಹೇಳುತ್ತೆ. ನೋಡಿ ಪ್ರಿಯರೇ, ಹೆಡ್ಡಿಂಗ್ ಓದಿ ಪ್ರಿಯರೇ. ಮೊಟ್ಟ ಮೊದಲು 16ನೇ ಅಧ್ಯಾಯ ಮೇಲೆ ಡಾರ್ಕ್ ಆಗಿ ಬರೆದಿದ್ದಾರಲ್ವ, ಯೆರೂಸಲೇಮಿನಲ್ಲಿದ್ದ ಬಡ ಕ್ರೈಸ್ತರಿಗೋಸ್ಕರ ಧರ್ಮದ ಹಣ ಕೂಡಿಸುವುದನ್ನು ಕುರಿತದ್ದು. ಯೆರೂಸಲೇಮಿನಲ್ಲಿದ್ದ ಬಡ ಜನರು ಅಲ್ಲ ಪ್ರಿಯರೇ, ಬಡ ಕ್ರೈಸ್ತರು ಅಂದರೆ ಯಾರು? ಯೇಸು ಕ್ರಿಸ್ತರನ್ನು ನಂಬಿರುವಂಥವರು, ದೇವರ ಕೆಲಸದಲ್ಲಿರುವಂಥವರು. ಅವರಿಗೆ ಏನಾದರೂ ತೊಂದರೆ ಆದರೆ, ದೇವರ ಕೆಲಸವನ್ನು ಮುಂದುವರಿಸುವುದಕ್ಕೆ ಏನಾದರೂ ಅಡ್ಡಿ ಆದರೆ ಅಂಥವರಿಗೆ ಸಹಾಯ ಮಾಡಬೇಕು. ಇಲ್ಲಿ ಮಾಡಿರುವಂತಹ ಉದಾಹರಣೆ ಬರೆಸಿದ್ದಾರೆ 16ನೇ ಅಧ್ಯಾಯ 1ನೇ ವಚನದಿಂದ. ದೇವಜನರಿಗೋಸ್ಕರ ಹಣ ವಸೂಲು ಮಾಡುವುದನ್ನು ಕುರಿತು ನಾನು ಹೇಳುವುದೇನೆಂದರೆ, ಗಲಾತ್ಯದ ಸಭೆಗಳಿಗೆ ನಾನು ಹೇಳಿಕೊಟ್ಟ ಕ್ರಮದಂತೆ ನೀವು ಮಾಡಿರಿ. ನಾನು ಬಂದಾಗ ಹಣ ವಸೂಲು ಮಾಡಬೇಕಾದ ಅವಶ್ಯವಾಗದಂತೆ ನಿಮ್ಮಲ್ಲಿ ಪ್ರತಿಯೊಬ್ಬನು ತನಗೆ ಬಂದ ಸಂಪಾದನೆಯ ಮೇರೆಗೆ ವಾರದ ಮೊದಲನೆಯ ದಿನದಲ್ಲಿ ಗಂಟು ಮಾಡಿ ತನ್ನ ಮನೆಯಲ್ಲಿಟ್ಟುಕೊಂಡಿರಬೇಕು. ನಾನು ಬಂದ ಮೇಲೆ ನೀವು ಯಾರನ್ನು ಯೋಗ್ಯರೆಂದು ಸೂಚಿಸುವಿರೋ ಅವರನ್ನು ಯೆರೂಸಲೇಮಿಗೆ ನಿಮ್ಮ ಉಪಕಾರ ದ್ರವ್ಯಗಳನ್ನು ತೆಗೆದುಕೊಂಡು ಹೋಗುವುದಕ್ಕೆ ಪತ್ರಗಳನ್ನು ಕೊಟ್ಟು ಕಳುಹಿಸುವೆನು. ಅಂದರೆ ಇಲ್ಲಿ ಏನಾಗ್ತಿದೆ, ಒಂದು ಸಂಘದಿಂದ ಇನ್ನೊಂದು ಸಂಘಕ್ಕೆ ಸಹಾಯ ಹೋಗ್ತಿದ್ಯಾ? ಹೆಡ್ಡಿಂಗಲ್ಲೇ ನೀವು ನೋಡಿದ್ರಿ, ಯೆರೂಸಲೇಮಿನಲ್ಲಿದ್ದ ಬಡ ಕ್ರೈಸ್ತರಿಗೋಸ್ಕರ ಧರ್ಮದ ಹಣ ಕೂಡಿಸುವುದನ್ನು ಕುರಿತದ್ದು. ಅಂದರೆ ಒಂದು ಸಂಘದಿಂದ ಇನ್ನೊಂದು ಸಂಘಕ್ಕೆ ಸಹಾಯ ಹೋಗ್ತಿದ್ಯಾ? ಹೋಗ್ತಿದೆ. ಒಬ್ಬ ದೇವರನ್ನು ನಂಬಿ ದೇವರ ಕೆಲಸ ಮುಂದುವರಿಸಲಿಕ್ಕೆ ತಡ ಆಗ್ತಿದ್ರೆ, ಅಡ್ಡಿ ಆಗ್ತಿದ್ರೆ ಅದಕ್ಕೆ ಸಹಾಯ ಮಾಡ್ಬೋದಾ? ಮಾಡ್ಬೋದು. ಸತ್ಯವೇದದಲ್ಲಿ ಇದೆ ಉದಾಹರಣೆ ಅದಕ್ಕೆ. 1ನೇ ಶತಮಾನದಲ್ಲೇ ದೇವರ ಕೆಲಸದ ನಿಮಿತ್ತವಾಗಿ ದೇವರ ಕೆಲಸಕ್ಕೆ ಸಂಬಂಧಪಟ್ಟಂತೆ ಕ್ರೈಸ್ತರಿಗೆ ಅಂದರೆ ದೇವರಲ್ಲಿರುವಂಥವರಿಗೆ ಸಹಾಯ ನಡೆದಿದೆ. ಈಗಲೂ ಸಹ ಸಹಾಯ ಮಾಡುವಂತಹದ್ದು ಸೂಕ್ತ. ಯಾರಿಗೆ? ದೇವರ ಕೆಲಸದಲ್ಲಿರುವಂಥವರಿಗೆ. ಇನ್ನು ಉಳಿದ ಜನರು, ಈ ದೇವರನ್ನು ಅರಿಯದ ಜನರು ಏನಿದ್ದಾರೆ ಅವ್ರಿಗೆ ಸಹಾಯ ಮಾಡ್ಬೋದಾ? ಮಾಡ್ಬೋದು. ಅದರ ಜೊತೆಯಲ್ಲಿ ಏನಿರಬೇಕು? ವಾಕ್ಯ. ಒಂದು ವೇಳೆ ವಾಕ್ಯ ಹೇಳದೆ ಹಾಗೆ ಸಹಾಯ ಮಾಡಿದ್ರೆ ಆ ವ್ಯಕ್ತಿಗೂ ಏನು ಉಪಯೋಗ ಇರೋದಿಲ್ಲ, ನಮಗೂ ಸಹ ಏನು ಉಪಯೋಗ ಇರೋದಿಲ್ಲ. ಯಾಕೆ? ನಮಗೆ ದೇವರು ಒಬ್ಬ ವ್ಯಕ್ತಿಗೆ ನೀನು ಸಹಾಯ ಮಾಡಿದ್ಯಾ ಬಾ ಮಗನೇ ಅಂತ ಪರಲೋಕ ಕೊಡೋದಿಲ್ಲ. ಆ ವ್ಯಕ್ತಿ ಈ ಹೊತ್ತು ಅನ್ನ ತಿಂತಾನೆ, ರಾತ್ರಿ ಮತ್ತೆ ಅದೇ ಉಪವಾಸದಿಂದ ಇರ್ತಾನೆ, ಮತ್ತೆ ಮರಣ ಹೊಂದಿದ ನಂತರ ನರಕಕ್ಕೆ ಹೋಗ್ತಾನೆ. ಸೊ ಹಾಗೆ ಸಹಾಯ ಮಾಡೋದ್ರಿಂದ ಆ ವ್ಯಕ್ತಿಗೂ ಲಾಭ ಇಲ್ಲ, ನಮಗೂ ಸಹ ಅದರಿಂದ ಬರುವಂತಹದ್ದಂತೂ ಏನೂ ಇಲ್ಲ ಪ್ರಿಯರೇ. ಅದೇ ಅನ್ನದ ಜೊತೆ ವಾಕ್ಯವನ್ನು ಸಾರುವ ಪ್ರಯತ್ನ ಮಾಡಿದ್ರೆ ನಮ್ಮನ್ನು ನಾವೂ ರಕ್ಷಿಸ್ಕೋತೀವಿ, ಆ ವ್ಯಕ್ತಿಯನ್ನು ಸಹ ರಕ್ಷಿಸ್ತೀವಿ. ಕೊನೆ ಭಾಗ, ಇಷ್ಟೊತ್ತು ಬಡವರು ಯಾರು ಅಂತ ಹೇಳಿ ನಾವು ಆಲೋಚನೆ ಮಾಡಿದ್ವಿ. ಅದಕ್ಕೆ ನಮಗೂ ಸಿಕ್ಕದಂಥ ಉತ್ತರ ಏನು? ವಾಕ್ಯವನ್ನು ತಿಳಿಯದೇ ಇರುವಂಥವರೇ ಬಡವರು. ಕೊನೆಯದಾಗಿ ವಿಧವೆಯರು ಯಾರು ಅಂತ ಹೇಳಿ ಆಲೋಚನೆ ಮಾಡಿ ಮುಗಿಸ್ಕೊಳ್ಳೋಣ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥದಲ್ಲಿ ಒಂದು ಮಾತನ್ನು ನಾವು ನೋಡಿದ್ವಿ. ಏನಿತ್ತು ಆ ಮಾತಲ್ಲಿ? ನಿಮ್ಮ ಆಲೋಚನೆಗಳು ಬೇರೆ, ನನ್ನ ಆಲೋಚನೆಗಳು ಬೇರೆ. ಹಾಗಾದರೆ ಬಡವರು ಅನ್ನುವಂಥ ಪದಕ್ಕೆ ನಮ್ಮ ಆಲೋಚನೆ ಏನಾಗಿತ್ತು? ಕಷ್ಟದಲ್ಲಿರುವಂಥವರು ಬಡವರು, ಇದು ನಮ್ಮ ಆಲೋಚನೆ. ದೇವರ ಆಲೋಚನೆ ಏನು? ವಾಕ್ಯ ಗೊತ್ತಿಲ್ಲದೆ ಇರುವಂಥವರು ಬಡವರು. ಈಗ ವಿಧವೆಯರು ನಮ್ಮ ಆಲೋಚನೆಯಲ್ಲಿ ವಿಧವೆಯರು ಅಂದರೆ ಯಾರು? ಗಂಡ ತೀರಿ ಹೋದಂಥವರು. ದೇವರ ಆಲೋಚನೆಯಲ್ಲಿ ವಿಧವೆಯರು ಅಂದರೆ ಯಾರು ಅಂತ ಹೇಳಿ ನೋಡ್ಕೊಂಡು ಮುಗಿಸ್ಕೊಳ್ಳೋಣ ಪ್ರಿಯವೇ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 27ನೇ ವಚನ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 27ನೇ ವಚನ. ನಾರ್ಮಲ್ ಆಗಿ ಜನರು ಈ ವಚನವನ್ನು ನೋಡ್ತಾರೆ ಪ್ರಿಯರೇ. ಕ್ರೈಸ್ತರಾಗಿರ್ಬೋದು, ಉಳಿದ ಜನರಾಗಿರ್ಬೋದು, ಈ ವಚನವನ್ನು ನೋಡ್ತಾರೆ. ಹಾಗಾದರೆ ದಿಕ್ಕಿಲ್ಲದೆ ಇರುವಂಥವರನ್ನ, ವಿಧವೆಯರನ್ನು ಆಧರಿಸಿ ಪರಾಂಬರಿಸಿ ಅಂತ ಸತ್ಯವೇದದಲ್ಲಿ ಇದೆಯಲ್ವಾ? ಅಷ್ಟು ಮಾಡಿದ್ರೆ ಸಾಕಲ್ವಾ? ಪರಲೋಕ ಸಿಗುತ್ತಲ್ವಾ ಅಂತ ಹೇಳಿ ಆ ವಚನವನ್ನು ಒಮ್ಮೆನೂ ಓದಿ. ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನು, ವಿಧವೆಯರನ್ನು
ಪರಾಮರಿಸಿ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿ. ನಿಜವಾದ ಭಕ್ತಿ ಏನಂತೆ? ಈ ಕೆಲಸವನ್ನು ಮಾಡುವಂತಹದ್ದು. ನಾರ್ಮಲ್ ಕ್ರೈಸ್ತರು ಎಲ್ಲಿ ತನಕ ಓದ್ತಾರೆ ಗೊತ್ತಾ ಪ್ರಿಯರೇ? ಈ ವಚನವನ್ನು ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನು ವಿಧವೆಯರನ್ನು ಪರಾಮರಿಸಿ, ಇಷ್ಟು ಮಾತ್ರ ಓದ್ತಾರೆ. ಏನು ಮಾಡ್ತಾರೆ? ಎಲ್ಲರಿಗೂ ಸಹಾಯ ಮಾಡಬೇಕು, ಸಂಕಟದಲ್ಲಿರುವವರಿಗೆ ಸಹಾಯ ಮಾಡಬೇಕು, ದಿಕ್ಕಿಲ್ಲದವರನ್ನು ಆಧರಿಸಬೇಕು, ವಿಧವೆಯರಿಗೆ ಸಹಾಯ ಮಾಡಬೇಕು ಅಂತ ಅನ್ಕೋತಾರೆ. ಮಾಡಿ ತಪ್ಪಿಲ್ಲ. ಆದರೆ ಮುಖ್ಯವಾದ ವಿಚಾರ ಕೆಳಗಡೆ ಇದೆ ನೋಡಿ ಪ್ರಿಯರೇ. ಪರಾಮರಿಸಿ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿ. ಅಂದರೆ ಇಷ್ಟು ಮಾಡಿದ್ರೆ ಸಾಕಾಗಲ್ವಂತೆ. ಏನು ಮಾಡಿದ್ರೆ? ಅವ್ರ ಕಷ್ಟದಲ್ಲಿರುವವ್ರನ್ನ ಆಧರಿಸಿದ್ರೆ, ಪರಾಮರಿಸಿದ್ರೆ ಸಾಕಾಗೋದಿಲ್ವಂತೆ. ಏನು ಮಾಡಬೇಕು? ಜೊತೆಯಲ್ಲಿ ಮುಖ್ಯವಾಗಿ ಪ್ರಪಂಚದ ದೋಷ ಅವರಿಗೆ ಹತ್ತಿಕೊಳ್ಳದ ಹಾಗೆ ನೋಡ್ಕೋಬೇಕಾಗತ್ತೆ. ಪ್ರಪಂಚದ ದೋಷ ಅಂದರೆ ಏನು ಪ್ರಿಯರೇ? ಪಾಪ. ಪಾಪದಿಂದ ನಿವಾರಿಸುವಂಥ ಏಕೈಕ ಔಷಧಿ ಈ ಲೋಕದಲ್ಲಿ ಏನಾದರೂ ಇದೆ ಅಂತ ಹೇಳಿದ್ರೆ ಅದು ದೇವರ ವಾಕ್ಯ. ಅಂದರೆ ಮತ್ತೆ ಅಲ್ಲಿಗೆ ಬಂತ, ದೇವರ ವಾಕ್ಯ ಮುಖ್ಯ. ಹಿಂದೆ ಹೇಳಿರುವಂತಹದ್ದು ಪರಾಮರಿಸಿ, ಜೊತೆಯಲ್ಲಿ ಈ ಲೋಕದ ಪಾಪಗಳು, ಈ ಲೋಕದಲ್ಲಿರುವಂತಹ ತಪ್ಪುಗಳು, ಪ್ರಾಪಂಚಿಕ ದೋಷಗಳು ಅವರಿಗೆ ಹತ್ತಿಕೊಳ್ಳೋದ ಹಾಗೆ ನಾವು ನೋಡ್ಕೋಬೇಕಾಗತ್ತೆ. ವಿಧವೆಯರು ಅಂದರೆ ದೇವರ ದೃಷ್ಟಿಯಲ್ಲಿ ಯಾರು ಅಂತ ಹೇಳಿ ಕೊನೆಯದಾಗಿ ನೋಡ್ಕೊಂಡು ಮುಗಿಸ್ಕೊಳ್ಳೋಣ. ತಿಮೋಥನಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 9ನೇ ವಚನ. ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 9ನೇ ವಚನ. ಯಾಕೋಬನ ಪತ್ರಿಕೆ 1:27 ಏನಿತ್ತು? ಬಡವರನ್ನು ವಿಧವೆಯರನ್ನು ಆಧರಿಸಿ. ಹಾಗಾದ್ರೆ ವಿಧವೆಯರು ಅಂದ್ರೆ ಯಾರು ದೇವರ ದೃಷ್ಟಿಯಲ್ಲಿ? 5:9 ವಯಸ್ಸಿನಲ್ಲಿ 60ಕ್ಕೆ ಕಡಿಮೆ ಇಲ್ಲದ ವಿಧವೆಯನ್ನು ವಿಧವೆಯರ ಪಟ್ಟಿಯಲ್ಲಿ ಸೇರಿಸಬಹುದು. ಮೊಟ್ಟ ಮೊದಲು ಕಂಡೀಷನ್ ಏನಂತೆ? ವಿಧವೆಯರ ಅನ್ನಿಸ್ಕೋಬೇಕಂದ್ರೆ ವಯಸ್ಸಿನಲ್ಲಿ 60ಕ್ಕೆ ಕಡಿಮೆ ಇಲ್ಲದ ವಿಧವೆಯನ್ನು ವಿಧವೆಯ ಪಟ್ಟಿಯಲ್ಲಿ ಸೇರಿಸಬಹುದು. ಎಷ್ಟಾಗಿರಬೇಕು ವಯಸ್ಸು? 60ರ ಮೇಲೆ. ಇನ್ನು ಎರಡನೇ ಕಂಡೀಷನ್, ಅಂಥವಳಾದರೂ ಒಬ್ಬ ಗಂಡನಿಗೆ ಮಾತ್ರ ಹೆಂಡತಿಯಾಗಿದ್ದವಳು, ಸತ್ಕ್ರಿಯೆಗಳನ್ನು ಮಾಡುವವಳೆಂದು ಹೆಸರುಗೊಂಡವಳೂ ಆಗಿರಬೇಕು. ವಿಧವೆಯರು ಮಾತ್ರ ಆಗಿದ್ರೆ ಸಾಲಲ್ವಂತೆ. ಇನ್ನು ಏನಾಗಿರಬೇಕು? ಸಹಾಯ ಮಾಡಬೇಕಂದ್ರೆ ಸತ್ಕ್ರಿಯೆಗಳನ್ನು ಮಾಡುವವಳು. ಸತ್ಕ್ರಿಯೆಗಳು ಅಂದರೆ ನಿಮಗೆ ಗೊತ್ತು, ಸಾಕಷ್ಟು ಸರಿ ಕೇಳಿದ್ದೀರಾ. ಏನು ಸತ್ಕ್ರಿಯೆಗಳು ಅಂದರೆ? ಸತ್ಯಕ್ಕೆ ಸಂಬಂಧಪಟ್ಟ ಕ್ರಿಯೆಗಳು, ಅಂದರೆ ವಾಕ್ಯಕ್ಕೆ ಸಂಬಂಧಪಟ್ಟ ಕ್ರಿಯೆಗಳು, ಅದರಲ್ಲಿ ತೊಡಗಿಸಿಕೊಂಡಂಥವರೇ ಆಗಿರಬೇಕು. ಮುಂದೆ ಇದು ಎರಡನೇ ಕಂಡೀಷನ್. ಅಂದರೆ ಮಕ್ಕಳನ್ನು ಸಾಕಿದವಳಾಗಲಿ, ಅತಿಥಿ ಸತ್ಕಾರವನ್ನು ಮಾಡಿದವಳಾಗಲಿ, ದೇವಜನರಿಗೆ ಉಪಚಾರ ಮಾಡಿದವಳಾಗಲಿ, ಸಂಕಟದಲ್ಲಿ ಬಿದ್ದವರಿಗೆ ಸಹಾಯ ಮಾಡಿದವಳಾಗಲಿ, ಎಲ್ಲ ಸತ್ಕಾರ್ಯಗಳಲ್ಲಿ ಆಸಕ್ತಿ ಉಳ್ಳವಳಾಗಿರಬೇಕು. ಅಂದರೆ ಸತ್ಕ್ರಿಯೆಗಳಲ್ಲಿ ಮುಖ್ಯವಾಗಿ ಆಸಕ್ತಿ ಉಳ್ಳವಳಾಗಿರಬೇಕು. ಒಂದು ವೇಳೆ ಅದು ಆ ಹೆಂಗಸು ವಿಧವೆ, ಆದರೆ ಯಾವ ಗುಣವೂ ಸಹ ಇಲ್ಲದೆ ಹೋದರೆ ಸಹಾಯ ಮಾಡಿ ವೇಸ್ಟ್. ದೇವರ ಕೆಲಸದಲ್ಲಿದ್ದಾರ, ಹಾಗಾದರೆ ಸಹಾಯ ಮಾಡಿ. ಒಂದು ವೇಳೆ ವಾಕ್ಯವನ್ನು ಕೇಳ್ತಾರ, ವಾಕ್ಯವನ್ನು ಕೇಳಬೇಕಾದ್ರೆ ಊಟ ಇಡುವಂತಹ ಪರಿಸ್ಥಿತಿ ಬಂತ, ಹಾಗಾದರೆ ಊಟ ಇಡಿ. ಪ್ರಯೋಜನ ಇರುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಪ್ರಯೋಜನ ಇರುತ್ತೆ. ನಾವು ಮಾಡಿದಂತಹ ಸಹಾಯ ಕೆಲಸಕ್ಕೆ ಬರುವಂತಹದ್ದಾಗಿರ್ಬೇಕಾ? ಹಾಗಾದರೆ ಮೊದಲು ವಾಕ್ಯ, ನಂತರ ಸಹಾಯ ಮಾಡಿ ಜೊತೆಯಲ್ಲಿ ವಾಕ್ಯ ಹೇಳಲೇಬೇಕು. ಅದರಿಂದ ಪ್ರಯೋಜನ ಮೊಟ್ಟ ಮೊದಲು ಯಾರಿಗೆ ಪ್ರಯೋಜನ? ಅವರಿಗೆ. ಅವರ ಹಸಿವು ತೀರುತ್ತೆ, ನರಕದಿಂದ ಅವರು ರಕ್ಷಿಸಲ್ಪಡ್ತಾರೆ, ನಮಗೂ ರಕ್ಷಣೆ. ಯಾಕೆ? ದೇವರು ಹೇಳಿದಾರಲ್ವಾ, ನಿನ್ನಂತೆಯೇ ನಿನ್ನ ನೆರೆಯವರನ್ನು ಪ್ರೀತಿಸು. ಪ್ರೀತಿ ಅಂದರೆ ಇದೆ, ವಾಕ್ಯ ಹೇಳುವಂತಹದ್ದೇ ಪ್ರೀತಿ. ಆಗ ಅವರ ಹಸಿವು ತೀರಿಸ್ತೀರಾ, ನಿಮ್ಮ ನೆರೆಯವರನ್ನು ಪ್ರೀತಿಸ್ತೀರಾ, ನಿಮಗೂ ಸಹ ಪರಲೋಕ ಸಿಗುತ್ತೆ, ದೇವರಿಗೂ ಸಹ ಪ್ರಯೋಜನ. ಯಾಕೆ? ತನ್ನ ಮಕ್ಕಳು ನರಕದಿಂದ ತಪ್ಪಿಸ್ಕೊಂಡು ತನ್ನ ಹತ್ರ ಬರ್ತಾರೆ ಅನ್ನುವಂತಹ ಸಂತೋಷ. ನಮ್ಮ ಸಹಾಯ ಪ್ರಯೋಜನಕ್ಕೆ ಬರಬೇಕಾದ್ರೆ ಮೊಟ್ಟ ಮೊದಲು ವಾಕ್ಯ, ನಂತರ ಊಟ ಹಾಕಿದ್ರು, ವಸ್ತ್ರ ಕೊಟ್ಟರು, ಆಶ್ರಯ ಕೊಟ್ಟರು, ವಾಕ್ಯ ಜೊತೆಯಲ್ಲಿ ಇರಲೇಬೇಕು. ನಮ್ಮ ಅಂಶದ ಹೆಸರೇನು ಪ್ರಿಯರೇ?
ಬಡವರು ಯಾರು, ಸಹಾಯವು ಯಾರಿಗೆ? ವಾಕ್ಯ ಗೊತ್ತಿಲ್ಲದೆ ಇರುವಂತಹ ಜನರೇ ಪ್ರಪಂಚದಲ್ಲಿ ಬಡವರು. ಸಹಾಯ ಅಂದರೆ ಏನು? ದೇವರ ವಾಕ್ಯವನ್ನು ಹರಡುವಂತಹ ಕೆಲಸವೇ ಸಹಾಯ. ಹಾಗಾಗಿ ಪ್ರತಿ ಸತಿನೂ ಅನ್ನದಾನ ಮಾಡಬೇಕಾದ್ರೆ, ಪ್ರತಿ ಸತಿನೂ ವಸ್ತ್ರದಾನ ಮಾಡಬೇಕಾದ್ರೆ ಕೋಟ್ಯಾನು ಕೋಟಿ ರೂಪಾಯಿಗಳ ದಾನಗಳನ್ನು ಮಾಡ್ತಿದ್ದಾರೆ ಪ್ರಪಂಚದಲ್ಲಿ. ಪ್ರತಿಯೊಂದು ದಾನವೂ ಮಾಡಬೇಕಾದ್ರೆ ಅದರ ಹಿಂದೆ ಮುಖ್ಯ ಉದ್ದೇಶ ಏನಿರಬೇಕು? ವಾಕ್ಯ ಹೇಳಬೇಕು. ದಾನ ಮಾಡ್ತೀರಾ, ಜೊತೆಯಲ್ಲಿ ಅವ್ರಿಗೆ ವಾಕ್ಯ ಹೇಳಿ. ಪ್ರಿಯರೇ, ಒಂದು 2 ಉದಾಹರಣೆಗಳನ್ನು ನೋಡೋಣ ಪ್ರಿಯರೇ. ಈ ಪ್ರಪಂಚದಲ್ಲಿ ಏನು ನಡೀತಿದೆ ಅಂತ. ಪ್ರಸ್ತುತ ರಸ್ತೆಯಲ್ಲಿ ಭಿಕ್ಷೆ ಬೇಡ್ತಿರ್ತಾರೆ ಪ್ರಿಯರೇ. 3 ಮನೆಗಳಿರುತ್ತೆ ಪ್ರಿಯರೇ. ನಿಜವಾಗಲೂ ರಸ್ತೆಯಲ್ಲಿ ಭಿಕ್ಷೆ ಬೇಡುವಂಥ ಕೆಲವೊಂದು ಜನರಿಗೆ, ನಾನು ಎಲ್ರಿಗೂ ಅಂತ ಹೇಳ್ತಿಲ್ಲ, ಕೆಲವೊಂದು ಜನರಿಗೆ ಎಷ್ಟು ಆಸ್ತಿ ಇರುತ್ತೆ ಗೊತ್ತಾ? ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿರುತ್ತೆ ಗೊತ್ತಾ ಅವ್ರದ್ದು? ಪ್ರತ್ಯಕ್ಷ ಸಾಕ್ಷಿ ನಮಗೆ ಗೊತ್ತಿರೋರೇ ಇದ್ದಾರೆ. ಅಂದರೆ ರಸ್ತೆಯಲ್ಲಿ ಏನು ಮಾಡ್ತಿದ್ದಾರೆ? ಭಿಕ್ಷೆ ಬೇಡ. ಅವ್ರಿಗೆ ಸಹಾಯ ಮಾಡಿದ್ರೆ ಯಾರಿಗೆ ಪ್ರಯೋಜನ ಹೇಳಿ? ಆ 3 ಮನೆಗಳಿದೆ, ಅಷ್ಟು ಆಸ್ತಿ ಇದೆ, ಅಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಅವ್ರಿಗೆ ಸಹಾಯ ಮಾಡಿದ್ರೆ ಯಾರಿಗೆ ಪ್ರಯೋಜನ? ಉಪಯೋಗ ಏನು ಬಂತು ಹೇಳಿ ಹೋಗಲಿ? ಇದು ಸಹಾಯ ಮಾಡುವಂತಹದ್ದು. ಇನ್ನೊಂದು ಉದಾಹರಣೆ, ನಮ್ಮ ದೇಶದ ಪ್ರಧಾನಿ ಅಥವಾ ಬೇಡ, ನಮ್ಮ ರಾಜ್ಯದ ಮುಖ್ಯಮಂತ್ರಿ, ಮಾಜಿ ಮಂತ್ರಿ ಸಿದ್ದರಾಮಯ್ಯ ಬೇರೆ ಏನು ಮಾಡಿದ್ರು? ಸಿದ್ದರಾಮಯ್ಯನವರು 2 ರೂಪಾಯಿ ಅಕ್ಕಿ, ಅಂದರೆ 1 kg ಎಷ್ಟು? 2 ರೂಪಾಯಿ. ಅಂದರೆ ಇನ್ನೇನು ಫ್ರೀ ಲೆಕ್ಕಕ್ಕೆ ಬಂದಿದೆ ಆ ಅಕ್ಕಿ. ಆಹಾರ ಕೊಡ್ತಾ ಇದ್ದಾರಾ? ಕೊಟ್ಟಿದ್ರ ಹಿಂದೆ? ಇವಾಗೂ ಇದೆ ಪದ್ಧತಿ. ಅಂದರೆ ಆಹಾರ ಅನ್ನುವಂತಹದ್ದು ಬಡ ಜನರಿಗೆ ಸಿಗ್ತಾ ಇದೆಯಾ ಇಲ್ವಾ? 2 ರೂಪಾಯಿ ಅಕ್ಕಿ ಅಂತ ಹೇಳಿದ್ರೆ ಸಿಗ್ತಾ ಇದೆಯಾ ಇಲ್ವಾ? ಸಿಗ್ತಾ ಇದೆ. ಮುಖ್ಯಮಂತ್ರಿ 2 ರೂಪಾಯಿ ಅಥವಾ ಫ್ರೀಯಾಗಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಅಂದ ತಕ್ಷಣ ಮುಖ್ಯಮಂತ್ರಿ ಪರಲೋಕಕ್ಕೆ ಹೋಗ್ತಾರಾ? ಖಚಿತವಾಗಿ ಮುಖ್ಯಮಂತ್ರಿ ಪರಲೋಕಕ್ಕೆ ಹೋಗ್ತಾರೆ. 2 ರೂಪಾಯಿಗೆ ಅಕ್ಕಿ ಕೊಡ್ತಿದ್ದಾರೆ ಅಂತ ನಾವು ಹೇಳಲಿಕ್ಕಾಗತ್ತಾ? ಇಲ್ಲ. ಹೋಗ್ಲಿ, ನಮ್ಮ ದುಡ್ಡೇ ಅಲ್ವಾ ಅವ್ರು ಕೊಡ್ತಾ ಇರೋದು, ಅವರ ಸ್ವಂತ ದುಡ್ಡಿನಲ್ಲಿ ಏನು ಕೊಡ್ತಾ ಇಲ್ವಲ್ಲ, ಅದು ಹೆಂಗೆ ಸಹಾಯ ಆಗುತ್ತೆ ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ಬೋದು. ಸಾವಿರಾರು ಜನ ಶ್ರೀಮಂತರು ಈ ಲೋಕದಲ್ಲಿ ದಾನ ಕಾರ್ಯಕ್ರಮದಲ್ಲಿ ಮುಳುಗೋಗಿದ್ದಾರೆ. ನಮಗೆ ಗೊತ್ತಿರುವಂಥ ಒಂದು ಫೌಂಡೇಶನ್ ಹೆಸರು ನೋಡೋದಾದರೆ ಬಿಲ್ ಆ್ಯಂಡ್ ಮೆಲಿಂಡಾ ಗೇಟ್ಸ್ ಫೌಂಡೇಶನ್. ನೀವು ಕೇಳಿರ್ತೀರ ಪ್ರಿಯರೇ ಈ ಹೆಸರನ್ನು. ಬಿಲ್ ಗೇಟ್ಸ್ ಇದಾರಲ್ಲ, ಪ್ರಪಂಚದ ಶ್ರೀಮಂತರ ಪಟ್ಟಿಯಲ್ಲಿ ಇವರು ಒಂದು ಹೆಸರಿದೆ. ಇವ್ರ ಹೆಸರು ಅಂದರೆ ಇವ್ರದ್ದೊಂದು ಫೌಂಡೇಶನ್ ಇದೆ, ಬಿಲ್ ಆ್ಯಂಡ್ ಮೆಲಿಂಡಾ ಗೇಟ್ಸ್ ಫೌಂಡೇಶನ್ ಅಂತ ಹೇಳಿ. ದಿನಕ್ಕೆ ಕೋಟ್ಯಾಂತರ ರೂಪಾಯಿ ಸಹಾಯ ಹೋಗ್ತಿದೆ ಗೊತ್ತಾ ಈ ಫೌಂಡೇಶನಿಂದ. ಅಂದರೆ ತಮ್ಮ ದುಡ್ಡಲ್ಲೇ ಸಹಾಯ ಮಾಡ್ತಿದ್ದಾರೆ. ಖಚಿತವಾಗಿ ಬಿಲ್ ಗೇಟ್ಸ್ ಅವರು ಪರಲೋಕಕ್ಕೆ ಹೋಗ್ತಾರೆ ಅಂತ ಹೇಳಲಿಕ್ಕಾಗತ್ತಾ? ಇಲ್ಲ. ಸತ್ಯವೇದದಲ್ಲಿ ಬರೆಸಿರುವಂತಹದ್ದೇ ಬೇರೆ. ಸಹಾಯ ಅನ್ನುವಂತಹ ಪದಕ್ಕಿರುವಂಥ ಅರ್ಥನೇ ಬೇರೆ. ಮೊಟ್ಟ ಮೊದಲು ಆಹಾರ ಇಲ್ವಾ? ಕೊಡಿ, ಜೊತೆಯಲ್ಲಿ ವಾಕ್ಯ ಹೇಳಿ. ದೇವರ ಹೆಸರು ಹೇಳದೆ ನೀವು ಆಹಾರ ಕೊಟ್ಟರೆ ಪ್ರಯೋಜನ ಇಲ್ಲ. ಈ ಅಂಶದಿಂದ ನಾವು ತಿಳಿಯಬೇಕಾಗಿರುವಂತಹದ್ದು ಆಹಾರ ಕೊಡಿ, ಆದರೆ ಜೊತೆಯಲ್ಲಿ ವಾಕ್ಯ ಅನ್ನುವಂತಹದ್ದು ಪ್ರಾಮುಖ್ಯವಾಗಿರುತ್ತೆ. ಕಣ್ಮುಚ್ಕೊಳ್ಳಿ ಪ್ರಿಯರೇ, ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಅಪ್ಪ, ನಿಮ್ಮ ದೃಷ್ಟಿಯಲ್ಲಿ ಬಡವರು ಅನ್ನುವಂತಹ ಜನರು ಬೇರೆ ಅಪ್ಪ. ಹೌದು, ನಿಮ್ಮ ಆಲೋಚನೆ ಆಕಾಶವಾಗಿದ್ದರೆ ನಮ್ಮ ಆಲೋಚನೆಗಳು ಈ ಭೂಮಿಯಾಗಿದೆ. ನಾವು ಇಷ್ಟು ದಿನ ಬಡವರು ಅಂದರೆ ದಿಕ್ಕಿಲ್ಲದವರು, ಕಷ್ಟದಲ್ಲಿರುವವರು ಅಂತ ಅಂದ್ಕೊಂಡಿದ್ವಿ ಅಪ್ಪ. ಇವತ್ತು ನಮಗೆ ತಿಳಿಸಿದ್ದೀರಾ, ನಮ್ಮ ಸಹಾಯ ಪ್ರಯೋಜನಕ್ಕೆ ಬರುವಂತಹದ್ದಾಗಿರಬೇಕು. ನಾವು ಸಹಾಯ ಮಾಡಿದ್ರೂ ಸಹ ಜೊತೆಯಲ್ಲಿ ನಿಮ್ಮ ವಾಕ್ಯವನ್ನು ಹೇಳುವಂತಹ ಮಕ್ಕಳನ್ನಾಗಿ ನಮ್ಮನ್ನು ಮಾರ್ಪಡಿಸಿ. ಈ ಜ್ಞಾನವನ್ನು ಇತರರಿಗೂ ಸಹ ಈ ಪ್ರಪಂಚದ ಜನರಿಗೆ ತಿಳಿಸಲಿಕ್ಕೆ ನಮ್ಮ ಜ್ಞಾನವನ್ನು, ಶಕ್ತಿಯನ್ನು ಕೊಟ್ಟು ನಡೆಸಿ. ನನ್ನ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೆನ್.